ಹುಟ್ಟಿದಿ ಬಸವಣ್ಣ ಭೂಮಿ ಮ್ಯಾಗ. ಬಡತನ ಅಂದ್ರೆ ಎಲ್ಲರಿಗೂ ಉಂಟು ಸರ್, ನನ್ನಂಗೆ ಎಲ್ಲರಿಗೂ ಆಗಿರ್ತದೆ ಸರ್. ನಂದು ಒಬ್ಬನೇ ಅಂತಲ್ಲ, ನಂದು ಈ ರೀತಿ ಇದ್ರೆ ಇನ್ನೊಬ್ರದ್ದು ಇನ್ನೊಂದು ಥರ ಇರುತ್ತೆ ಸರ್. ಜೀತದ ಮನೆಯಲ್ಲಿ ಸರ್ ದನಗಳ ಕೈದು, ದನಗಳದ್ದು ಎಮ್ಮಿ ದುಬ್ಬ ತಿಕ್ಕುದು, ಇಲ್ಲ ಸಿತ್ಲಾಗಸ್ ಕಟ್ಟಿಗೆ ಮುರಿಪ ಅಂದ್ರೆ ಮುರ್ಕೊಂಬರುದು, ನನ್ನ ಮಗ ಅಳಕತ್ತಾನ ಅಂದ್ರೆ ಎತ್ಕೊಳ್ಳೋದು, ಕಾಲು ಬಾಳಿದಾಗ ಉಂಟು ಒತ್ತ ಬಾರ್ಲಿ ಅಂದ್ರೆ ಕಾಲು ತೊಳಿದು, ಇವೆಲ್ಲ ಕೆಲಸಗಳು ಸರ್. 6 ರೊಟ್ಟಿ ಕಟ್ಟಿದ್ರೆ ಸರ್ ಅದನ್ನ ತಂದು ನಮ್ಮ ಮನೆಯೊಳಗ ನಮ್ಮ ತಾಯಿ ನಮ್ಮ ತಂಗಿನೆಲ್ಲ ಸಲ್ಬೇಕಂದ್ರು ಇರ್ತಿರ್ಲಿಲ್ಲ ಸರ್. ಅವ್ರಿಗೆ ತಂದು ನಾನು ಆ ಗಂಟು ಕೊಟ್ಟು, ನಾನು ನನ್ನ ಗೆಳೆಯಗಳು ಬಂದಿರ್ತಾರಲ್ಲ ಸರ್, ಮತ್ತೆ ಅವ್ರ ರೊಟ್ಟಿನ ಇಸ್ಕೊಂಡು ನಾನು ಊಟ ಮಾಡ್ತಿದ್ದೆ ಸರ್. ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕು, ನರೇಂದ್ರ ಗ್ರಾಮ ಮೂಲತಃ. ಕುಟುಂಬದ ಹಿನ್ನೆಲೆ ಎಲ್ಲರೂ ಇಲ್ಲೇ ಅವರೆಲ್ಲ ಸರ್, ಎಲ್ಲ ನಮ್ಮ ಸುತ್ತಮುತ್ತ ಇಲ್ಲೇ ಹಳ್ಳಿ ಅವರು. ಆಮೇಲೆ ನಮ್ಮದೇ ಅನ್ನುವಂಥದ್ದು ಒಂದು ಫ್ಯಾಮಿಲಿ ದೊಡ್ಡದಿದೆ. ಆ ಫ್ಯಾಮಿಲಿ ಒಳಗೆ ನಾವು ಬೂಡಾಳ ಜಾನಪದಕ್ಕೆ. ಏನ್ ಮಾಡ್ತಿದ್ದಾರೆ ನಿಮ್ಮ ಹಿರಿಯರು? ನಮ್ಮ ಹಿರಿಯರು ಸರ್ ವ್ಯವಸಾಯ, ಸಖತ್ತಾಗಿ ವ್ಯವಸಾಯ. ನಮ್ಮ ತಂದೆ ಫೋಟೋದಲ್ಲಿದ್ದಾರೆ ಶಿವಬಸಪ್ಪ ಅಂತೇಳಿ, ಊರೊಳಗೆ ಪ್ರಸಿದ್ಧ ಪೈಲ್ವಾನ್ರಿ ಅವನು, ಕುಸ್ತಿ ಪೈಲ್ವಾನ್. ನಮ್ಮ ಅಪ್ಪನಿಗೆ ಕುಸ್ತಿ ಕಣದಲ್ಲಿ ಎದುರಾಳಿಂದು ಪೈಲ್ವಾನಂದು ಇಷ್ಟು ಕೈ ಸಿಕ್ಕರೆ ಇವರೆಲ್ಲ ನೋಡಕ್ ಬಂದವ್ರು ಓಡ್ಬಿಡ್ತಿದ್ರಂತ ಮನೆಗೆ ಹೇಳಾಕ ಕುಸ್ತಿ ಆತಂತೇಳಿ. ಒಯ್ಯಲಾರ್ದೆ ಅವ್ನು ಇನ್ನೂ ಒಯ್ಯಲಾರ್ದೆ ಅಂದರೆ ದಾವಣಗೆರೆ ಚಾರ್ಲಿ ನಮ್ಮಪ್ಪ ಜೋಡಿ ಕುಸ್ತಿ ಹಿಡ್ದವ್ರು. ಅವ್ರು ಇಷ್ಟು ಕೈ ಸಿಕ್ಕಾಗ ಎಲ್ಲರೂ ಇವರು ಹೇಳಕ್ಕೆ ಹಲಿಗೆ ಹೇಳಕ್ಕೆ ಓಡ್ತಿದ್ರು ಮೆರವಣಿಗೆಗೆ. ಹಂಗೆ ಅಷ್ಟು ಗ್ಯಾರಂಟಿ. ಗರಡಿ ಮನೆಯಲ್ಲಿ ನಮ್ಮ ತಂದೆ ನರೇಂದ್ರ ಗ್ರಾಮದಲ್ಲಿ ತುಂಬ ಹೆಸರು ಮಾಡಿದವರು. ಅವರು ಡೆತ್ ಆದ ಕಾಲಕ್ಕೆ ಎಲ್ಲ ಹಿರಿಯರು ಬಂದು ಬೇರೆ ಅವನು ಬದುಕು ಬಾಳೆ ಏನು ಕೇಳಲಿಲ್ಲ. ಅವನು ಏನು ಕೇಳೋದು, ಎತ್ತು ಮೇಯಿಸೋದು, ಕುಸ್ತಿ ಹಿಡಿದು, ಎತ್ತು ಮೇಯಿಸೋದು, ಕುಸ್ತಿ ಹಿಡಿದು, ಕುಸ್ತಿ ಒಗೆಯೋದು, ಇದನ್ನೇ ಕೇಳಿದ್ರು, ಬೇರೆ ಏನು ಮಾತಾಡಲಿಲ್ಲ. ಉದ್ಯೋಗ ಕೃಷಿನ? ಕೃಷಿ ಸರ್, ಪಕ್ಕಾ ರೈತರು. ಮಣ್ಣಲ್ಲಿ ಬಿತ್ತಿ ಮಣ್ಣಲ್ಲಿ ಮುತ್ತು ತೆಗೆದು ನಾಡಿಗೆ ಅನ್ನ ನೀಡಿದವರು. ಹಿರಿಯರೇನು ಬಂದು ಜಮೀನಿತ್ತು? ಹಿರಿಯರ ಜಮೀನು ಇದೆ ಸರ್. ನಮ್ಮ ತಂದೆಗೆ ನಾವು 4 ಜನ, 2 ಗಂಡು ಮಕ್ಕಳು, ನಮ್ಮ ತಂಗಿಯರಿಬ್ಬರು ಹೆಣ್ಣು ಮಕ್ಕಳು. ಅದರಲ್ಲಿ ನಾನೇ ದೊಡ್ಡವನು. ನನ್ನ ತಂಗಿಯರಿಬ್ರು, ಲಾಸ್ಟ್ ಒಬ್ಬ ನಮ್ಮ ತಮ್ಮ ಇದ್ದ. ದೊಡ್ಡ ಮಗ ನೀವು? ದೊಡ್ಡ ಮಗ ನಾನೇ ಸರ್. ದೊಡ್ಡ ಮಗನ ಮನೇಲಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ ಸರ್. ನಂದೇ ಸರ್, ನನ್ನ ಜವಾಬ್ದಾರಿ ನಾನೇ ಮಾಡ್ಬೇಕಲ್ಲ. ಅವರ ಮನೆಯ ಬಳಗ ಬಂದರ ಚಂದ ಮಾಡ್ತಿ ಚಾಕ್ರಿ. ನಾವು ಸ್ಕೂಲ್ ಕಲಿಯುವಾಗ ಸರ್, ಇದು ನಮ್ದು ಎದುರಿಗೇನೆ, ನಾವು ಸ್ಕೂಲಿನ ಎದುರಿಗೇನೆ ಇದೆ ಸರ್. ಸುತ್ತಮುತ್ತ ಕಂಟೆ ಕಂಟ್ಯಾಗ ಪಾರಾಗಿ ಓಡ್ತಿದ್ವಿ ಸರ್. ಎಲ್ಲೋ ಒಂದು ಕಡೆ ಗೇಟು, ಇಲ್ಲಾಂದ್ರೆ ಎಲ್ಲ ಸುತ್ತಮುತ್ತ ಎಲ್ಲ ಕಂಟೆ. ಆದರೂ ಅವತ್ತಿನ ಸ್ಕೂಲಿಗೂ ಇವತ್ತಿನ ಸ್ಕೂಲಿಗೂ ಅಂತರ ಸರ್. ಏನೋ ಒಂದು ವಿಷಯ ಅಂದರೆ, ಸ್ಕೂಲ್ನಲ್ಲಿ ನಾವು ಶಾಲೆ ಕಲಿಯುವಾಗ ನಮಗೆ ಬರಲಾರ್ದು ಯಾವುದೋ ಒಂದು ಶಬ್ದ ಬರಲಿಲ್ಲ, ಯಾವುದೋ ಒಂದು ಅಂಕಿ, ಯಾವುದೋ ಒಂದು ಮಗ್ಗಿಗಳು ಬರಲಿಲ್ಲ ಅಂದ್ರೆ, ಇವರು ಗುರುಗಳಿದ್ರಲ್ಲ ನಮಗೆ ಪಾಠ ಕಲಿಸೋ ಗುರುಗಳು ಬಂದು ದಮ ಬಡಿದ್ರು ನಮ್ಮ ತಂದೆ ತಾಯಿ ಬಂದು ಕೇಳ್ತಿರ್ಲಿಲ್ಲ ನನ್ನ ಮಗನ ಯಾಕೆ ಹೊಡೆದೆ ಅಂತೇಳಿ. ಈಗ ಒಂದು ಪೆಟ್ಟು ಹೊಡೆದ್ರೆ 9 ಮಂದಿ ಬಂದು ಅವನ್ನ ಹೊಡಿತಾರೆ. ಈಗ ಒಂದು ಪೆಟ್ಟು ಯಾರಾದರೂ ಕಲಸ ಶಾಲೆ ಮಾಸ್ತರು ಮಕ್ಕಳನ್ನ ನೀನು ಅಭ್ಯಾಸ ಕಲಿಬೇಕಂತೇಳಿ ಒಂದು ಪೆಟ್ಟು ಹೊಡೆದ್ರೆ, ಈ ಹುಡುಗನ ಪರವಾಗಿ 9 ಮಂದಿ ಮನೆಯಿಂದ ಬಂದು ಇವ್ರನ್ನ ಹೊಡಿತಾರೆ. ಅಂಥ ಪರಿಸ್ಥಿತಿ ಬಂದಿದ್ರಿ. ನಮಗೂ ಇಲ್ಲಿಗೂ ಇಷ್ಟು ಅಂತರ ಸರ್. ಅಂದರೆ ಅವಾಗ ಶಿಕ್ಷಣದ ಒಂದು ಭಾಗ ಶಿಕ್ಷೆ. ಈ ಶಿಕ್ಷಣ ಪದನೇ ಇಲ್ಲ. ಅವತ್ತು ಮೊದಲು ಏನಿಸ್ತಾರ, ಎಲ್ಲ ಕನ್ನಡ ಎಲ್ಲಿ ನೋಡ್ತಾ ಇಲ್ಲ ಕನ್ನಡ. ಈಗೇನಾಗಿದೆ ಸರ್, ಕನ್ನಡ ಅನ್ನೋದೇ ಎಲ್ಲೋ ಒಂದು ಉಳಿದ್ಬಿಟ್ಟಿದೆ, ಮುತ್ತೆಲ್ಲ ಉದುರು ಹೋಗ್ಬಿಟ್ಟ. ಬರೇ ಇಂಗ್ಲೀಷ್, ಹಾಯ್ ಬಾಯ್ ಥ್ಯಾಂಕ್ ಯು ನೈಟ್, ಬರೀ ಇದಕ್ಕೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಇವಲ್. ಬ್ಯಾಡಂದ್ರ ಕೇಳಲಿಲ್ಲ, ಓಡಿ ಹೋಗುಣ ಬಾ ಅಂದಿ. 2ನೇ ಕ್ಲಾಸ್ ಬಿಡಿಸಿ 1.5 ವರ್ಷ ಅಷ್ಟೇ ಹೋಗಿದ್ದು. ಆನಂತರ ಬಿಡಿಸಿ ಬೇರೆದವ್ರ ಮನೆಯಾಗ ಎಮ್ಮಿ ಕಾಯಕಂತ ಇಡ್ತಾರೆ, ಜೀತದ ಮನೆ ಅಂತ ಬರುತ್ತಲ್ಲ, ಹಂಗಿಟ್ರು ಸರ್. ಅವ್ರ ಮನೆಯಲ್ಲಿ ದನಗಳಿಗೆ ಹಾಕೊಂತು ಊಟ ಮಾಡ್ಕೊಂತು ಏನೇನು ಮಾಡ್ಕೊಂತ ಹೋದ್ವಿ ಸರ್. ನಮ್ಮ ಮನೆಗೆ ಇಷ್ಟು ಕೊಡ್ತಿದ್ರು. ಏನು ಕೆಲಸ ಇರ್ತಿತ್ತು ಜೀತದ ಮನೆಯಲ್ಲಿ ಸರ್? ದನಗಳ ಕೈದು, ದನಗಳದ್ದು ಎಮ್ಮಿ ದುಬ್ಬ ತಿಕ್ಕುದು, ಮತ್ತು ಮನೆಗೆ ಬಂದು ಸಗನ ಬಳಿದು. ಆಮೇಲೆ ಜೀತದ ಮನೆ ಒಳಗಿನವರು ಇಲ್ಲ ಸಿತ್ಲಾಗಸ್ ಕಟ್ಟಿಗೆ ಮುರಿಪ ಅಂದ್ರೆ ಮುರ್ಕೊಂಬರುದು, ನನ್ನ ಮಗ ಅಳಕತ್ತಾನ ಅಂದ್ರೆ ಎತ್ಕೊಳ್ಳೋದು, ಕಾಲು ಬಾಳಿದಾಗ ಉಂಟು ಒತ್ತ ಬಾರ್ಲಿ ಅಂದ್ರೆ ಕಾಲು ತೊಳಿದು, ಇವೆಲ್ಲ ಕೆಲಸಗಳು ಸರ್. ಏನು ಹೇಳ್ತಾರಂಗೆ ನೀರು ತರೋದು. ಅವಾಗ ರೋಡ್ಗಳು ನೆಟ್ಟಗೆ ಇಲ್ಲ, ಹುದುಲು, ಮಣ್ಣಿನ ಕೊಡಗಳಿದ್ದು ಬಿಂದಿಗೆ, ಮಡಿಕೆ ಬಿಂದಿಗೆ ಹೊತ್ಕೊಂಬರುವ ಕಾಲು ಜಾರಿ ಬಿದ್ದು ಬಿಂದಿಗೆ ಹೊಡೆದ್ರೆ ಕಂಟ ಹಿಡ್ಕೊಂಡು ಮನೆಗೆ ಬರೋದು. ಇಷ್ಟೇ ಸರ್. ಅವಾಗಿನ ಕತೆ ಹೀಗಿತ್ತು. ಈಗ ಬಿದ್ದರೂ ಹೊಡಿದಿಲ್ಲ. ಈಗ ಫುಟ್ಬಾಲ್ ಆಡ್ಕೊಂಡು ಬರ್ತಾರೆ ಪ್ಲಾಸ್ಟಿಕ್ ಕೊಡ. ಈಗೊಂಥರ ಬೇರೆ ಇದೆ ಸರ್. ಹೊಡೆತಗಳಿರ್ತಿದ್ವು ಅವು ಭಾಳ ಸರ್. ಅದೇ ಇವತ್ತ ನನ್ನ ಬಾಯಿಂದ ಬರೋದು, ಹಿಂದೇನು ಹೊಡೆದಾರಲ್ಲ ಸರ್. ಹೊಡೆತಗಳು ನನಗೆ ಬಡ್ದಿದ್ದು, ಹೇಳಿದ್ದು, ಕೇಳಿದ್ದು, ಕಾಡಿದ್ದು ಇದೆಯಲ್ಲ, ನನ್ನ ಬಾಯಿಂದ ಇವತ್ತು ತೊದಲಿಸ್ಲಂಗೆ ಬರೋದು ಅದೇ. ಅವತ್ತೇನು ಪನಿಷ್ಮೆಂಟ್ ಕೊಟ್ಟಿದಾರಲ್ಲ, ಅದೇ ನನ್ನ ಬಾಯಿಂದ ತೊದಲಿಸ್ಲಂಗೆ ಬರೋದು ಈಗ ಕರೆಕ್ಟಾಗಿ. ನಿಜವಾಗಲೂ ಅವ್ರು ಯಾರು ಬೈದಾರು, ಯಾರು ಹೊಡೆದಾರು, ಯಾರು ಏನು ಅಂದಾರಂದ್ರೆ ಅವರೆಲ್ಲ ನಿಜವಾಗಿ ನಮ್ಮ ಗುರುಗಳು, ನಮ್ಮ ದೇವರುಗಳು ಸರ್. ನಮ್ಮ ಸರ್ವೆ ನಂಬರ್ ನಂಗ ಗೊತ್ತಿಲ್ಲ, ನಿನ್ನ ಫೋನ್ ನಂಬರ್ ನಾ ಮರೆತಿಲ್ಲ.
ಆ ಥರ ಹೊಡೆತ ಕಾಮನ್ ನಿಮ್ಗೆ ಅವಾಗ ಜೀತ ಅಂದ್ರೆ ಅದೇನ್ ಸುಲಭ ಅಲ್ಲ. ಕಠಿಣ ಪರೀಕ್ಷೆ ಅದು ಇದ್ದಿದ್ದೆ ಸರ್. ಅವ್ರ ಮನೆಯಲ್ಲಿ ಮತ್ತೆ ಈಗ ನೋಡ್ರಿ ಸರ್, ನಮಗೆ ಪೇಮೆಂಟ್ ಕೊಡ್ತಾರಂದ್ರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕಲ್ಲ, ಆ ಥರ ಸರ್. ಆಮೇಲೆ ಇವತ್ತಿನಕ್ಕಿಂತ ಅವತ್ತಿನ ಕಾಲಕ್ಕೆ ಸ್ವಲ್ಪ ಗೌರವ ಪ್ರಶ್ನೆ ಜಾಸ್ತಿ ಇತ್ತು. ಗೌರವ ಘನತೆ. ಅಲ್ಲಿ ದೊಡ್ಡವ್ರು ಬರ್ತಾರೋ ಅಂದರೆ ಇಲ್ಲಿ ಏನು ಮಾಡ್ತಿದ್ವಿ, ದಾರಿ ಬಿಡ್ತಿದ್ದೀವಿ. ಅಥವಾ ದೊಡ್ಡವರು ಒಂದು ಚಾದಂಗಡಿ ಒಳಗೆ ಹೋಟೆಲ್ ಒಳಗೆ ದೊಡ್ಡವ್ರು ಕುಂತಾರಂದ್ರೆ ನಾವು ಅವ್ರ ಬಾಗಲಾಗ ಹಾಯ್ತಿರ್ಲಿಲ್ಲ. ಒಂದು ವೇಳೆ ಹುಡುಗರು ಕೂಡಿ ನಾವು ಹೋಟೆಲ್ ಒಳಗೆ ನಾವು ಹೋಗಿ ಕುಂತೇವೆ ಅಂತಂದಾಗ ದೊಡ್ಡವರಲ್ಲಿ ಬರ್ತಾರಂದ್ರೆ ಇಲ್ಲಿ ಓಡಿಬಿಡ್ತಿದ್ವಿ. ಈಗ ಹಂಗಿಲ್ಲ ಸರ್. ಅಪ್ಪ ಮಗ ಒಂದೇ ಬಾರಲ್ಲಿ ಕುಂತು ಕುಡಿಯುವಂಥ ಕಾಲ ಬಂದುಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ ಸರ್. ಅವತ್ತಿಗೂ ಇವತ್ತಿಗೂ ಭಾಳ ಫರ್ಕ್ ಐತೆ. ಅಲ್ಲೇ ಒಳಗೆ ಹೊರಗೆ ಅಂತ ರೂಮ್ ಮಾಡಿರ್ತಾರೆ. ಹಿಂದಿನದ್ರಲ್ಲಿ ಮಗ ಇರ್ತಾನೆ, ಮುಂದಿನದ್ರಲ್ಲಿ ಅಪ್ಪ ಇರ್ತಾನೆ, ಅಥವಾ ಅಣ್ಣ ತಮ್ಮ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಾಮನ್ ಅಂತಾರೆ ಸರ್. ಯಾವುದೋ ಒಂದು ಜಗಳ ಮಾಡಲಿ, ಗೌರವ ಮರ್ಯಾದೆ ಕೊಡಲಿ, ಮರ್ಯಾದೆ ಕೊಡಲಾರ್ದೆ ಉಳಿಲಿ, ಎಲ್ಲ ಕಾಮನ್. ಲವ್ ಮಾಡಲಿ, ಓಡೋಗ್ಲಿ, ಬರಲಿ, ಏನು ಬೇಕಾದ್ರು ಹೇಳಿದ್ರು ಎಲ್ಲ ಕಾಮನ್ ಅಂತಾರೆ. ಕಾಮನ್ ಅನ್ನೋ ಶಬ್ದ ಒಂದು ಎಲ್ಲ ಕಡೆ ಜೋರಾಗ್ಬಿಟ್ಟಿದೆ. ಕೆಲವು ನೀವು ಜೀತ ಮಾಡ್ತಿದ್ದ ಕೆಲವು ಘಟನೆಗಳು ನೆನಪಿದಾವ? ಯಾವ್ದಾದ್ರು ಮರೆಯಲಾರದ ಕೆಲವು ಘಟನೆ? ಚಂದ ಭಾಳ ಸರ. ಒಂದು ಟೈಮ್ದಲ್ಲಿ ಮನೆತನದಲ್ಲಿ ಬಡತನ ಭಾಳ. ನಮ್ಮ ಮನೆಯಲ್ಲಿ ದೊಡ್ಡ ಬಡತನ. ನನ್ ಬಿಟ್ಟೆ ನಾನು 3 ಮಂದಿ ಅಂದ್ರೆ 2 ತಂಗಿ 1 ತಮ್ಮನ್ನ ಹೊಟ್ಟೆ ತುಂಬಿಸೋದು ನಮ್ಮ ತಾಯಿ ಮನೆಯಲ್ಲಿ. ತಂದೆ ದುಡ್ಯಕ್ಕೆ ಹೋಗಿದ್ದ. ಅವತ್ತು ಗಂಡು ಮಕ್ಕಳಿಗೆ ಗಂಡಸೂರಿಗೇನೆ ₹3 ಪೇಮೆಂಟ್. ಬರೀ ₹3 ಸರ್. ಎಷ್ಟು ವರ್ಷದಿಂದ? ಇಲ್ಲಿಂದ 45-50 ವರ್ಷ. ₹3 ಬರೀ. 3 ಅದು 2.5 3. ಆಮೇಲೆ ನಾವು ಹೋದರೆ ನಮಗೆ ಎಷ್ಟು ಸರ್ 4 ಆನೆ ಕೊಡ್ತಿದ್ರು ಕೆಲ್ಸಕ್ಕೆ ಹೋದರೆ. ಸಣ್ಣವ್ರು ಅಂತೇಳಿ ಗುಬ್ಬಿ ಕಾಯಕ್ಕೆ ಹೋಗೋದು, ಹಿಂಗೆ ತೋಟ ಕಾಯಕ್ಕೆ ಹೋಗೋದು. 4 ಆನೆ, ಭಾಳ ಆದರೆ 8 ಆನೆ. ಅವಾಗ 1 ಪೈಸಾ 2 ಪೈಸಾ ನಡೀತಿದ್ವು ಅಲ್ಲ ಸರ್, ಹಂಗಿರುವ ಆ ತೂತು ಕಾಸೆಲ್ಲ ಇರೋವಲ್ಲ. ಇದ್ದು ಅಲ್ಲ. ಅವಾಗ ನಾವು ನಮ್ಮ ತಿಳುವಳಿಕೆ ಬಂದ ಮಟ್ಟಕ್ಕೆ ಅದು ತೂತಿನ ದುಡ್ಡು ಅಂತ ಹೋದು. ತಾಮ್ರದಿತ್ತು ಸರ್, ಅದು ಹಿತ್ತಾಳಿ ತಾಮ್ರ ಹಿಂಗೆ. ಆಮೇಲೆ ಇದು ಬಂತು 4, 1 ಪೈಸಾ 2 ಪೈಸಾ 3 ಪೈಸಾ. ಅಲ್ಲಿಂದ 4 ಪೈಸಾ ಇಲ್ಲ 5 ಪೈಸಾ. ಅಲ್ಲಿಂದ 5 ಪೈಸಾದಿಂದ ಒಳ್ಳೆ 10 ಪೈಸಾ ಬಂತು. 10 ಪೈಸಾದಿಂದ 25 ಪೈಸಾ ಬಂತು. 25 ಪೈಸಾದಿಂದ 50 ಪೈಸೆ. 50 ಪೈಸಾದಿಂದ ₹1 ಗಟ್ಟಿ. ಇಷ್ಟು ಮಟ್ಟ ಇತ್ತು ಸರ್ ಅವಾಗ. ನಾವು ನಮ್ಮ ತಿಳುವಳಿಕಿದ್ದಾಗ ನಮಗೆ ತಿಳುವಳಿಕೆ ಹಾಂಗೆ ಸ್ವಲ್ಪ ಬಂದಾಗ ನಮ್ಮ ಧಾರವಾಡ ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಊರಿಂದ ಧಾರವಾಡ ಕರ್ಕೊಂಡು ಹೋಗಾಕ ನಮಗೆ 15 ಪೈಸಾ ತೊಗೋತಿದ್ರು ಬಸ್ಸಿಗೆ ಹೋಗಾಕ ಬರೋಕೆ. ಒಂದು ಸೈಡ್ಗೆ 15 ಪೈಸಾ ತೊಗೋತಿದ್ರು. ಆ ರೀತಿ ಇತ್ತು ಸರ್ ಅವತ್ತಿನ ಜೀವನ. ನಮ್ಮ ಮನೆ ನಡೆಸ್ಬೇಕು ಮಾಡಬೇಕು ಅಂತಂದ್ರೆ ಸರ ಒಂದೊಂದು ಎಲ್ಲರೂ ನನ್ನ ಥರನ ಆಗಿರೋದಿಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಆಗಿರ್ತದೆ ಸರ್. ಈಗ ಒಬ್ಬರ ಮನೆಯಲ್ಲಿ ಜೀತ ಉಳಿದಿವಂದ್ರೆ ಯಾವುದೋ ಒಂದು ಏನೋ ಒಂದು ಚಂದಾಸ್ ಬಂದಿದೆ ಅಂದ್ರೆ, ಒಂದು ಮೆರವಣಿಗೆ ಬಂದಿರ್ತದೆ, ಒಂದು ಆಟ ನೋಟ, ಒಂದು ಕುಸ್ತಿ, ಏನೋ ಸಡಗರ ಜಾತ್ರೆ ಅಂದರೆ ಅವನ್ನೆಲ್ಲ ಮಾಡಬೇಕು ಅಂದರೆ ನಮ್ಮ ಜೀತದ ಮನೆಯವರು ರೆಡಿಯಾಗಿ ಎಲ್ಲ ಜಳಕ ಮಾಡಿ ಅವರೆಲ್ಲ ಬಟ್ಟೆ ತೊಟ್ಕೊಂಡು ರೆಡಿ ಆಗೋರಿಗೆ ಅವರು ಮಾಡ್ತಕ್ಕಂಥ ಕೆಲಸಗಳು ಎಲ್ಲವನ್ನು ಮಾಡಿ ಅವ್ರು ಕೂಡ ನಾವು ತಯಾರಾಗಬೇಕು. ಎಷ್ಟಾದರೂ ದೌಡಿ ಎದ್ದು ಅವ್ರ ಜೊತೆಗೆ ನಾನು ಜಾತ್ರೆಗೆ ಹೋಗ್ಬೇಕಂದ್ರೆ, ಅವ್ರ ಜೊತೆಗೆ ನಾನು ಮದುವೆಗೆ ಹೋಗ್ಬೇಕಂದ್ರೆ ಇದನ್ನ ಎಲ್ಲವನ್ನು ಮಾಡಿ ನಾನು ರೆಡಿ ಆಗ್ಬೇಕು. ಅವ್ರು ರೆಡಿ ಆಗೋದ್ರೊಳಗಾಗಿ ಈ ಥರ ಇತ್ತು ಸರ. ನಾವು ಬೇರೆದವ್ರ ಮನೇಲಿ ಜೀತ ಇದ್ರೆ ಸರ, ನಮ್ಮ ಮನೆಯಲ್ಲಿ ತುಂಬ ಬಡತನ. ಆ ಬಡತನ ಪರಿಸ್ಥಿತಿ ಒಳಗೆ ಮನೆ ನಡೆಸ್ಬೇಕಲ್ಲ ಸರ. ತಾಯಿ ಮಕ್ಕಳಿಗೆ ರೊಟ್ಟಿ ತಿನ್ಸೋದು ಹೆಂಗಪ್ಪ, ಉಣ್ಸೋದು ಹೆಂಗೆ ಮಾಡೋದು, ಇರೋದ ಇಷ್ಟು ಪಗಾರ, ಇದ್ರೊಳಗೆ ಏನು ನಡೆದಿಲ್ಲ, ಅದ್ರೊಳಗೆ ಒಂದೇ ಬರಲ್ಲ ಸರ. ಒಂದು ಮಗುಗೆ ಆರಾಮಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗ್ಬೇಕು, ಒಂದು ಮಗುಗೆ ಬಟ್ಟೆ ಹರಿದ್ರೆ ಬಟ್ಟೆ ತರಬೇಕು, ಎಲ್ಲ ಓನೆಲ್ಲ ಊರೆಲ್ಲ ಮಾಡುವಾಗ ಎಲ್ಲರೂ ಕೂಡ ಹಬ್ಬ ಹುಣ್ಣಿಮೆ ಅಮಾಸೆ ಅಂತೆಲ್ಲ ಮಾಡಬೇಕು. ಆ ಮಾಡುವ ಹೊತ್ನಾಗ ಇಷ್ಟ ಪಗಾರದಾರ ಆಗೋದಿಲ್ಲಲ್ಲ. ಹಿಂಗಂತೇಳಿ ಸರ ನಾನು ಒಂದು ಏನು ಮಾಡ್ತಿದ್ದೆ, ಜೀತದ ಮನೆಯಲ್ಲಿದ್ದಾಗ ಅವ್ರಿಗೆ ಜೀತದ ಮನೆಯವ್ರಿಗೆ ಕೂಡ ಹೊಂದಾಣಿಕೆಯಾಗಿ ನಡ್ಕೊಂಡು ಅವ್ರ ಕೈಯೊಳಗಿನ ಕೆಲಸ ಕೇಳಿ, ನಿಮ್ಮದು ಮಗುನ ಎತ್ಕೋತೇನೆ, ಕಟ್ಗೆ ಮುರಿದು ಕೊಡ್ತೇನೆ, ಸ್ವಲ್ಪ ಕಾಲು ಒತ್ತೇನೆ, ಸಗಣ ಬಳಿತೇನೆ, ನೀರು ತರ್ತೇನೆ ಅಂತೆಲ್ಲ ಓಡಾಡ್ಕೊಂಡು ಮಾಡ್ತೇನೆ. ಆದ್ರೆ ನನಗೆ 2 ಹೊತ್ತಿಂದು ಊಟ ಅಲ್ಲೇ ಕಟ್ರಿ ಅಂದ್ರೆ ಸರ, ಮುಂಜಾನೆ ಮನ್ಯಾಗ ಉಣ್ಣೋದು, ಮಧ್ಯಾಹ್ನಕ್ಕೆ ಅಲ್ಲಿ ದನ ಕಾಯುವಾಗ ಉಣ್ಣೋದು, 2 ಹೊತ್ತಿಂದು ಊಟ ಅಲ್ಲೇ ಕಟ್ರಿ ಅಂದಾಗ ಅವ್ರು ನನಗೆ 6 ರೊಟ್ಟಿ ಕಟ್ತಿದ್ರು ಸರ್. 6 ರೊಟ್ಟಿ ಕಟ್ಟಿದ್ರೆ ಸರ್, ಅದನ್ನು ತಂದು ರೊಟ್ಟಿ ಗಂಟು ತಂದು ನಮ್ಮ ಮನೆಯೊಳಗೆ ನಮ್ಮ ತಾಯಿ ನಮ್ಮ ತಂಗಿನೆಲ್ಲ ಸಲ್ಬೇಕಂದ್ರೆ ಇರ್ತಿರ್ಲಿಲ್ಲ ಸರ್. ಅವ್ರಿಗೆ ತಂದು ನಾನು ಆ ಗಂಟು ಕೊಟ್ಟು ನೀವು ಊಟ ಮಾಡ್ರಿವ ಅಂಥೇಳಿ ನಾನು ನನ್ನ ಗೆಳೆಯಗಳು ಬಂದಿರ್ತಾರಲ್ಲ ಸರ್, ಮತ್ತು ಅವ್ರ ದನಗಳು ಕಾದು ಅವ್ರು ಪಿಕ್ಚರ್ ನೋಡೋಕೆ ಹೋಗಿದ್ರು, ಅವ್ರು ರೊಟ್ಟಿ ಇಸ್ಕೊಂಡು ನಾನು ಊಟ ಮಾಡ್ತಿದ್ದೆ ಸರ್. ಬಡತನ ಅಂದರೆ ಎಲ್ಲರಿಗೂ ಉಂಟು ಸರ್. ನನ್ನಂಗೆ ಎಲ್ಲರಿಗೂ ಆಗಿರ್ತದೆ ಸರ್. ನಂದು ಒಬ್ಬನೇ ಅಂತಲ್ಲ,
ನಂದು ಈ ರೀತಿ ಇದ್ರೆ ಇನ್ನೊಬ್ರದ್ದು ಇನ್ನೊಂದು ಥರ ಇರುತ್ತೆ ಸರ್. ಬೇಸಿಕ್ ಊಟ 2 ತಿನ್ನ ರೊಟ್ಟಿಗೆ ಕಷ್ಟ ಹೋಗಲ್ಲ. ಕಷ್ಟ ಸರ್. ನೋಡಿ ಅದರಿಂದ ನೀವು ಕಲ್ತಿದ್ದೀರಿ. ಹಂಗೂ ಹಿಂಗೂ ಮಾಡ್ಕೊಂತು ಗೆಳೆಯರೊಳಗೆ ಬಡತನ ಐತೆ ಅಂದರೂ ಕೂಡ ಒಂದು ಸಂತೋಷ ಹುಮ್ಮಸ್ಸದೊಳಗೆ ಹುರುಪಿನಿಂದ ಇರಲಿ ಇವ್ರು ಕೂಡ ಆಡುವ ಎಲ್ಲರೂ ಕೂಡ ಮತ್ತು ಅದನ್ನು ಮನೆ ಕಡೆದು ಮರೆತು ಆಡಿ ನಾಡಿ ಈ ರೀತಿ ಆಡಬೇಕು ಈ ರೀತಿ ಓಡಬೇಕು ಅಂತೇಳಿ ಒಂಥರ ನಗುನಗುತ್ತಾ ಮಾಡ್ಕೊತ ಹೆಂಗೆ ಬಂತೋ ಈ ಕಲೆ. ನನ್ನ ತಂದೆ ತಾಯಿ ನನ್ನ ಇಲ್ಲಿ ಹೋಗು ಕಲಿ ಅಂದಿಲ್ಲ. ಎಷ್ಟು ವರ್ಷ ಇದ್ರಿ ಜೀತಕ್ಕೆ? ನಮ್ಮ ಊರಲ್ಲೇ 10 ಮನೆ ಇದಾವೆ ಜೀತದ್ದು. ಸುಮಾರು 10 ವರ್ಷ ಅದನ್ನೇ ಮಾಡಿದೆ ಸರ್. 10 ವರ್ಷ. ಹೌದು ಸರ್. ಅಂದರೆ ಎಷ್ಟು ನಿಮ್ಮ 15-16ನೇ ವರ್ಷ? ನಾನು ಇಲ್ಲ ಸರ್, ನನಗೆ 9 ವರ್ಷಕ್ಕೇ ಜೀತಕ್ಕೆ ಇಟ್ಟಿದ್ರೆ ನನ್ನ 2ನೇ ಕ್ಲಾಸ್ ಎಲ್ಲಿಗೆ ಮುಗೀತು? 7-8ಕ್ಕೆ ಮುಗೀತು. 9 ವರ್ಷಕ್ಕೇ ಜೀತ ಇಟ್ಟರು, ಅಲ್ಲಿಂದನೇ ಮಾಡ್ತಾ ಇದ್ದೆ ಸರ್. ಎಷ್ಟು? 10 ವರ್ಷ. 10 ವರ್ಷ ಅಂದರೆ ನಿಮ್ಮ 19-20ನೇ ವಯಸ್ಸವರೆಗೂ ಜೀತಾನ ಸರ್. ಸಾಲ ಬಣ್ಣದ ಬಂಡಿ ದಾಂಡೇಲಿ ದಾರ್ಯಾಗ ಎಲ್ಲಿದ್ದೆ ಮಂದ್ಯಾಗ. ಆಮೇಲೆ ಮತ್ತೆ ಇವರು ಕೂಲಿ ಕೆಲಸಕ್ಕೆ ಸ್ವಲ್ಪ ಊಟ ಅದೇ ಇದ್ದಿದ್ರಲ್ಲಿ ಸ್ವಲ್ಪ ಶರೀರದಲ್ಲಿ ಬಿರುಸು ಗರಡಿ ಮನೆ ಆಡ್ತಾ ಹಂಗೆ ಸ್ವಲ್ಪ ಇದು ಬಂದೆಲ್ಲ. ಸೊ ತಂದೆ ಗರಡಿ ಕೂಡ ಬಂತು ನಿಮ್ಗೆ? ಬಂತು ಸರ್. ಅವರು ಹೇಳ್ತಿದ್ರು ಕೂಡ, ಆದರೂ ಬಡತನದಲ್ಲಿ ಅವ್ರಂಗೆ ನನಗೆ ಆಗಲಿಲ್ಲ. ಯಾಕಂದ್ರೆ ಊಟಕ್ಕೆ ಇರಲಿಲ್ಲ. ಸರ್, ಅವ್ರಿಗೊಂಥರ ಇತ್ತು ಸರ್, ಮಾಡಿದ್ರು ನಾವು ಹಿಂಗೆ ಬಂದ್ವಿ. ಆಮೇಲೆ ಮತ್ತೆ ಬರ್ತಾ ಸ್ವಲ್ಪ ಹುಡುಗರುಗಳಲ್ಲಿ ಚೇತರಿಸ್ಕೊಂಡಿವಲ್ಲ, ನೀ ಅದಕ್ಕೆ ಬಾರಪ್ಪ ಕೆಲ್ಸಕ್ಕೆ, ಈ ಕೆಲ್ಸಕ್ಕೆ ಬಾ ಅಂತೇಳಿ ಕರೆದ್ರು. ಅಲ್ಲಿ ಮತ್ತೊಬ್ರದ್ದು ಹೊಲಕ್ಕೆ ಹೋಗಿದ್ದೆ ಸರ್, ರೆಂಟೆ ಹೊಡ್ಯಾಕೆ, ಎತ್ತನ ಮೇಯ್ಸಕ್ಕೆ ಹಂಗೆ ಮತ್ತೆ ಕೆಲವು ದಿವ್ಸದ ಮೇಲೆ ಅವ್ರದ್ದು ಮನೆ ಒಳಗೆ ಕೆಲವು ಟ್ಯಾಕ್ಟ್ರ್ ಕಲಿತೆ ಸರ್. ನಾವು ಎಲ್ಲ ಬಿಡಿಸಿ ಟ್ಯಾಕ್ಟ್ರ್ ಹೊಡ್ಯಾಕೆ ಹಚ್ಚಿದ್ರು. ಹಂಗೆ ಮುಂದೆ ಬಂದು ಮತ್ತು ಟ್ಯಾಕ್ಟ್ರ್ ಹೊಡ್ಕೊಂತು ಅವ್ರ ಕೆಲಸ ಮಾಡ್ಕೊತು ಎಲ್ಲ ಮಾಡ್ಕೊತ ಬಂದು ಮತ್ತು ನಮ್ದಷ್ಟು ಆಸ್ತಿ ಇತ್ತಲ್ಲ. ಮತ್ತು ಕೆಲವು ದಿವಸದ ಮೇಲೆ ಮದುವೆ ಆಗೋ ಹಂತಕ್ಕೆ ಬಂದಾಗ ನಮ್ಮ ಮದುವೆ ಮಾಡಿಕೊಂಡು ಟ್ಯಾಕ್ಟ್ರ್ ಹೊಡೆದ್ಬಿಟ್ಟು ನಮ್ಮ ಮನೆ ಒಳಗೆ ಒಂದು 2 ಎತ್ತನಕ್ಕೆ ಹೊರಗೆ ಕಟ್ಕೊಂಡು ನಾವು ಕಮ್ತಾ ಮಾಡಕತ್ತೆ ಸರ್. ನಮ್ಮದು ವ್ಯವಸಾಯ ಮಾಡಿದ್ವಿ. ನಮ್ಮ ವ್ಯವಸಾಯ ಮಾಡ್ಕೊಂಡು ಬರ್ತಾ ಸ್ವಲ್ಪ ಚೆನ್ನಾಗಿ ಬಂತು. ಇರ್ತಾ ಬಂದಮೇಲೆ ಮತ್ತು ಹೆಂಡ್ರು ಬಂದಮೇಲೆ ಹಂಗೂ ಹಿಂಗೂ ಇವ್ರು ತಮ್ಮನ ಹೆಂಡತಿ ಬಂದಮೇಲೆ ನಾ ಬೇರೆ ಇರ್ತೇನೆ, ನೀ ಬೇರೆ ಇರ್ತೇನೆ, ಮತ್ತೆಲ್ಲ ಕೂಡ ನಾವು ಡಿವೈಡ್ ಆದೀವಿ. ಅವ್ರ ಪಾಡಿಗೆ ಉಳಿದ್ರು, ನನ್ನ ಪಾಡಿಗೆ ನಾವು ಉಳಿದೆ. ಆ ನಂತರ ನನಗೆ ಹಾಡೋದು ಏನೋ ತಲೆಯಲ್ಲಿ ಬಂತು. ಹೇಗೆ ಬಂತು ಇದೆಲ್ಲ? ಇಷ್ಟು ಶ್ರಮ, ಇಷ್ಟು ಕಷ್ಟದ ಮಧ್ಯೆ? ಇಷ್ಟು ಮಧ್ಯದಾಗ ಹೆಂಗಿತ್ತಂದ್ರೆ ಸರ್, ಎಷ್ಟೋ ಕಷ್ಟ ಐತೆ ಅಂದ್ರು ಹಳ್ಳಿ ಒಳಗೆ ನಿಮ್ಗೆ ಗೊತ್ತು ಸರ್, ಗ್ರಾಮೀಣ ಒಳಗೆ ಊರೊಳಗೆ ಎಲ್ಲ ಹುಡುಗರು ಕೂಡಿ ಹೆಜ್ಜೆ ಮೇಳ ಅಂತ ಆಡ್ತಾರೆ, ಕೋಲಾಟ ಅಂತ ಆಡ್ತಾರೆ, ಮತ್ತು ನಾಟಕ ಅಂತ ಮಾಡ್ತಾರೆ. ಇವೆಲ್ಲ ಮಾಡೋ ಹೊತ್ನ್ಯಾಗ ಎಲ್ಲರಿಗಿಂತಲೂ ನನಗೆ ಸ್ವಲ್ಪ ಜ್ಞಾನದ ಶಕ್ತಿ ಜಾಸ್ತಿ, ನೆನಪಿನ ಶಕ್ತಿ ಜಾಸ್ತಿ. ಆಮೇಲೆ ಸ್ವಂತ ಪದಗಳು ಜೋಡಿಸುವಂಥದ್ದು ಹೆಂಗೆ ಬಂತು ನನಗೆ ಗೊತ್ತಿಲ್ಲ. ಅದು ಈ ಪದಗಳು ಜೋಡಿಸೋದು ಹೆಂಗೆ ಬಂತು ಅದು ಗೊತ್ತಿಲ್ಲ, ಒಟ್ಟು ಬಂತು ಸರ್ ಅದು. ಆಮೇಲೆ ಅದನ್ನು ಜೋಡಿಸಿ ಹಾಡಿದ್ದು ಎಲ್ಲರಿಗೂ ಲೈಕ್ ಅನಿಸ್ತಾರ. ಅಡ್ಡಿ ಇಲ್ಲ ಚಂದ ಮಾಡ್ತೀನಿ ನೋಡಪ್ಪ, ನಿನ್ನ ಧ್ವನಿ ಚಂದ ಐತಿ, ಆ ಪದಗಳು ಚಂದ ಜೋಡಿಸಿ ಅಂತೇಳಿ ಅವ್ರು ಅಷ್ಟಂದಮೇಲೆ ನನಗೆ ಜೋಡ್ಸೊಂದು ಬೆಳೀತು ಸರ್, ದೊಡ್ಡದಾಯಿತು. ಆಮೇಲೆ ಬರ್ತಾ ಒಂದು ದಿವಸದ ಮೇಲೆ ಒಂದು ಹಾಡು ಮಾಡಿದ್ದೆ ಸರ್ ನಾವು. ಈ ನಮ್ದೆಲ್ಲ ಅರ್ಥ ಮಾಡಿಕೊಂಡು ಹೈಬ್ರಿಡ್ ಬಂತಲ್ಲ, ದುಡಿಯಂದ್ರ ಜನರು ಹೆಂಗೆ ದುಡಿಯಬೇಕು ಕಸುವಿಲ್ಲದಾಗೈತಿ. ಹಾಡು ತೋರಿಸ್ಬೋದ? ನಿಮ್ಮಲ್ಲಿ ಮಾತು ಕೇಳಗಿಂದ ಹಾಡು ಕೇಳೋ ಖುಷಿ. ದುಡಿಯಂದ್ರ ಜನರು ಹೆಂಗೆ ದುಡಿಯಬೇಕ ಕಸುವಿಲ್ಲದಾಗೈತಿ, ದುಡಿಯಂದ್ರ ಜನರು ಹೆಂಗೆ ದುಡಿಯಬೇಕ ಕಸುವಿಲ್ಲದಾಗೈತಿ, ಹೈಬ್ರಿಡ್ ಜೋಳದ ರೊಟ್ಟಿಯ ತಿಂದ ಅರಶಕ್ತಿಯಾಗೈತಿ, ಕಾಕಾಗಳಿಗೆ ಜಿಗಟಿಲ್ಲದಾಗೈತಿ, ಹರಿದಾಡು ತಗನಿ ಬಂದೊಮ್ಮೆ ಕಡಿದರ ಅಯ್ಯೋ ಅನ್ನೋದಾಗೈತಿ, ಅಯ್ಯೋ ಅನ್ನೋದಾಗೈತಿ, ಒಂದ ಕಡಿಯುವಲ್ಲಿ ಮತ್ತೊಂದು ಕಡದರ ಪ್ರಾಣ ಹೋಗತೈತಿ, ಒಮ್ಮಿಲೆ ಪ್ರಾಣ ಹೋಗತೈತಿ, ಇಲ್ಲ ಅಂದ್ರ ಮೂರ್ಛಿ ಬರತೈತಿ, ದುಡಿಯಂದ್ರ ಜನರು ಹೆಂಗ ದುಡಿಯಬೇಕ ಕಸುವಿಲ್ಲದಾಗೈತಿ, ಸಣ್ಣವರಿಂದ ದೊಡ್ಡವರ ತನಕ ತಲುಪು ಜೋರಾಗೈತಿ, ಸಿಕ್ಕಲ್ಲೇ ಸಾಲ ಮಾಡುತ್ತ ಸರಾಯಿ ಕುಡಿಯುವುದು ನಡೆದೈತಿ, ಹೆತ್ತಂತ ತಂದಿ ಹೇಳಾಕ್ ಹೋದ್ರ ಅವನು ಹೆಡಕ ಮುರಿಯತೈತಿ, ಹೇಳುವುದು ಬಿಟ್ರ ಮಕ್ಕಳ ಜೀವ ನಾಶವಾಗತೈತಿ ಅಂತ ಅವ್ರಪ್ಪ ಬಡ್ಕೋತೈತಿ, ದುಡಿಯಂದ್ರ ಜನರು ಹೆಂಗ ದುಡಿಯಬೇಕು ಕಸುವಿಲ್ಲದಾಗೈತಿ, ಹೈಬ್ರಿಡ್ ಜೋಳದ ರೊಟ್ಟಿಯ ತಿಂದ ಅರಶಕ್ತಿಯಾಗೈತಿ, ಕಾಕಾಗಳಿಗೆ ಜಿಗಟಿಲ್ಲದಾಗೈತಿ, ಚಿಗವುಗೂ ಜಿಗಟಿಲ್ಲದಾಗೈತಿ. ಇದು ನೀವು ಬರೆದದ್ದು? ನಾನೇ ಬರೆದು. ಮೊದಲು ಹಾಡ? ಮೊದಲೇ ಹಾಡು ಸರ್. ಇದು ನೀವು ಬರೆದು ಮೊದಲನೇ ಹಾಡು? ಮೊದಲೇ ಹಾಡು ಸರ್ ಇದು. ಎಷ್ಟು ವರ್ಷದಿಂದ? ನನಗೆ 10ನೇ ವಯಸ್ಸು ಅಂದರೆ ಈಗ 51 ವರ್ಷ ಆಯ್ತು ಸರ್ ಬರೋದು.
ಸರ್ ನಿಮ್ಗೆ 10ನೇ ವಯಸ್ಸಲ್ಲಿ ಬರ್ತದೆ ಇದು? 10ನೇ ವಯಸ್ಸಲ್ಲಿ ನನಗೆ 7-8 ವಯಸ್ಸಿಗೆ ಅಂದ್ರೆ ಪದಗಳು ಜೋಡಿಸಿ ನುಡಿ ಏನಾರು ಹಾಡೋದೀಗ ನೋಡಿ ಸರ್, ಉಳ್ಳವರು ಶಿವಾಲಯ ಮಾಡುವರಯ್ಯ ಅಂತಿದ್ರ, ಅವ್ರಂಗನವಾಗ ನಾ ಉಳ್ದವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಕೈ ಖಾಲಿ ಇಲ್ಲಯ್ಯ ಅಂತ ಕಾಮಿಡಿ ಮಾಡ್ತಿದ್ದೆ ಸರ್. ಅವ್ರೆಲ್ಲರೂ ಹಿಂಗೆ ಚಪ್ಪಾಳಿ ಹೊಡ್ತಿದ್ರು. ಧಾರವಾಡ ತಾಲೂಕು ಬಾಡದ ಹುಡುಗರ ಹೆಜ್ಜೆ ಬಾಳ ಕಡಕ. 7 ವಯಸ್ಸು 8ನೇ ವಯಸ್ಸಲ್ಲಿ ಈ ಥರ ಬೇರೆ ಬೇರೆ ಪದಗಳು ಸೇರ್ಸಕ್ಕೆ ಕಲ್ತ್ಬಿಟ್ಟಿದ್ರಿ? ಅದು ಹೆಂಗೆ ಬಂತು ನನಗೆ ಬಂತು ಸರ್. ಅದು ಹಂಗೆ ಮಾಡ್ತಾ 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 ಬಂತು 1 ಜೋಡಿಸಿದೆ 2 ಜೋಡಿಸಿದೆ. ಆಮೇಲೆ ಜಗದೋಳು ಬಾಳ ಐತ್ರಿ ಕರ್ಮ, ಜಗದೋಳು ಬಾಳ ಐತ್ರಿ ಕರ್ಮ, ಎಳ್ಳಷ್ಟು ಉಳಿದಿಲ್ಲ ರೀ ಧರ್ಮ, ಸ್ವಲ್ಪ ಕೇಳರಿ ಹಿರಿಯರನ ಪೂರಾ ಮುಪ್ಪನ ಮುದುಕರನ, ಹಿಂಗೊಂದು ಬರ್ತದೆ ಸರ್. ಆಮೇಲೆ ಇಂದಿರಾ ಗಾಂಧಿ ಎಕ್ಸ್ಪೈರ್ಡ್ ಆದ್ರಲ್ಲ ಸರ್, ಆ ಟೈಮ್ದಲ್ಲಿ ಒಂದು ಹಾಡು ಬರದೆ, ಭಾರತ ದೇಶದ ಅರಳಿದ ಹೂವಂತ ಎಲ್ಲರ ಬಾಯೊಳಗ ಇಂದ್ರಾಜಿ ಹೆಸರಾತ್ ಭಾರತದೊಳಗ, ಚಾಚಾ ನೆಹರು ಮಣತನದಲ್ಲಿ ಇಂದ್ರಾಜಿ ನೆಹರುನ ಉದರದಲ್ಲಿ ಜನಸಿ ಬಂದಳವಳು ಪ್ರಧಾನಮಂತ್ರಿಯಾದಳವಳು, ಭಾರತ ದೇಶ ಅರಿತುಕೊಂಡಾಳ ಬಡವರ ಪಾಲಿಗೆ ತಾಯಾಗ್ಯಾಳ, ದಿಲ್ಲಿಯಲ್ಲಿ ಕುಳಿತು ಎಲ್ಲ ಜನಗಳ ಸಲವ್ಯಾಳ. ಹಿಂಗೆ ಮಾಡಿದೆ. ಆ ನಂತರ ಸರ ಹಂಗ ಬರ್ತಾ ಬರ್ತಾ ಹೋಯ್ತು ಭಜನದೊಳಗ ಬಲ ಭೀಮ ಬಪ್ಪಾರೆ ಬಹದ್ದೂರ, ಪಂಚ ಪಾಂಡವರೊಳಗೆ ಇವನಿ ಮಹಾಸೋರ, ಕುಂತನುದರದಲ್ಲಿ ಜನಸಿದ್ರ ಪಂಚ ಪಾಂಡವರ ಅವ್ರೊಳಗ ಭೀಮಸೂರ, ಆಣಿಕ್ಕಿಂತ ತಯ್ಯಾರ ಇವನ ಸುದ್ದಿ ಕೇಳಿ ಕೈ ಕಾಲು ತರ. ನೀವು ಬರ್ತಿದ್ದು? ನಾನೇ ಬರ್ತಿದ್ದೆ ಸರ್. ಏನು ಪ್ರಾಸೆಸ್ ಸರ್, ಏನು ಟೈಮಿಂಗ್, ಏನು ರೈಮಿಂಗ್ ಸರ್? ಇದು ಮುಗಿದ್ಗಳೇ ಇನ್ನೊಂದು ಮತ್ತೆ ಹಿರಿಯರೆಲ್ಲರೂ ಕೂಡಿ ಇಂದು ಬರಿತಪ್ಪ ಹಿಂಗೊಂದು ಬರಿ ಇಂಥದ್ದೊಂದು ಬರಿ ಅಂದ್ರು. ಆಮೇಲೆ ಗಂಡು ಬೆಳಗಾವ್ ಜಿಲ್ಲಾದಾಗ ಬೈಲು ಹೊಂಗರ ತಾಲೂಕು ಪೈಕಿ ಸಂಗೊಳ್ಳೊಂದು ಸಣ್ಣ ಹಳ್ಳಿ, ಕಿತ್ತೂರು ನಾಡಾಗ ರಾಯಣ್ಣ ಹುಟ್ಟಿ ಬಂದೋರು ಗಣ್ಣವ್ರ ಮನಿಯಾಗ, ಮಹಾತಾಯಿ ಕೆಂಚವನ ಹೊಟ್ಯಾಗ. ಇದನ್ನು ಮಾಡಿದೆ. ಕಾಶಿ ಉಜ್ಜಯಿನಿ ರಂಭಾಪುರಿ ಕೇದಾರ ಶ್ರೀಶೈಲ ಶಿಖರ, ಶೈಲವಾಸ ಮಲ್ಲೈನ ಗಿರಿಧರ, ಪಂಚಪೀಠದೋಳಡಗಿ ಮಾದೇವ್ರ, 12 ಜ್ಯೋತಿರ್ಲಿಂಗದೋಳವತಾರ, ಪಾರ್ವತಿ ಪತಿ ದೇವ್ರ ಜಡಿಯೋಳು ಗಂಗಾದೇವಿ ಗಂಭೀರರ, ಕೈಯೋಳು ತ್ರಿಶೂಲ ಮುಕ್ಕಣ್ಣ ಹರರ, ಬ್ರಹ್ಮಾಂಡ ಸಲವಿದ ಶಿವಲೋಕ ಕುಮಾರ, ವೀರಶೈವ ಧರ್ಮದೊಳಗ ಇವರೇ ವಿಭೂತಿ ಜಂಗಮರ. ಈ ಥರ ಮಾಡಿ ಯಾರೊಬ್ರು ಎಕ್ಸ್ಪರ್ಟ್ ಆದ್ರಂದ್ರೆ ಹಿರಿಯರು ನಮ್ಮ ಸಂಘ ಹೇಳ್ತಿದ್ರು, ಭಜನಾ ಸಂಘ ಬಾರಪ್ಪ ಹಾಡು ಅಂತೇಳಿ. ಸಂಘ ಮಾಡ್ಕೊಂಡಿದ್ರಿ? ನಮ್ಮ ಭಜನಾ ಸಂಘ ಐತಲ್ಲ ಸರ್, ಇವತ್ತಿಗೂ ಇದೆ. ನರೇಂದ್ರ ಗ್ರಾಮದ ಕರಿತಿದ್ರು, ಹೋಗ್ತಿದ್ವಿ ಸರ್. ಎಲ್ಲಿ ಹಾಡ್ತೇವೆ ಅಲ್ಲಿ ಸಾಕಷ್ಟು ನಮ್ಗೆ ಗೌರವ ಮಾಡ್ತಿದ್ರು. ಅವಾಗ 8 1 ರೂಪಾಯಿ ಆಯಾರು ಮಾಡಿ ನಮಗಂತೂ ಹುರುಪು ಬರುವಾಗಿ ಮಾಡ್ತಿದ್ರು. ಆ ಥರ ಮಾಡ್ಕೊಂಡು ಬಂದಿವಿ ಸರ್. ಇದ್ರ ಮಧ್ಯೆ ಈ ಜೀತ ಕೂಲಿ ಇದೆಲ್ಲ ನಡೀತಾ ಇದೆ? ಅದು ಇರುದೆ ಸರ್. ಸಂಧಿ ಒಳಗೆ ಬೇಯಿಸ್ಕೊಂತ ಮಾಡ್ಕೊಂತ ಏನೋ ಇತ್ತ ಹೋದಿ ಎಲ್ಲ ಮಾಡ್ಕೊಂತ ಹೊಟ್ಟು ಮಾಡ್ತಿದ್ವಿ ಸರ್. ಆಮೇಲೆ ಮದುವೆ ಆದಮೇಲೆ ಕಮ್ತ ಶುರು ಮಾಡಿದ್ರಿ? ಮದುವೆ ಆದಮೇಲೆ ನಮ್ಮದೇ ಕಮ್ತ ಶುರು ಆಯಿತು. ಕಮ್ತ ಮಾಡ್ಕೊಂತ ಸ್ವಲ್ಪ ಇದು ಮಾಡ್ಕೊಂಡು ಬಂದೀವಿ. ಏನೇನು ಮಾಡಕತ್ತೀನಿ ಸರ್. 1994ವರೆಗೂ ಇದನ್ನೆಲ್ಲ ಜಗ್ಗಿದೆ. ಇಷ್ಟೆಲ್ಲ ಕತೆ ಹೇಳ್ಕೊಂಡು ಬಂದಿದ್ದು. 94ರಿಂದ ನೋಡು ಸರಿ ಭಜನಾದೊಳಗೂ ಸ್ವಲ್ಪ ನಮ್ಮ ಅಲ್ಲೆಲ್ಲೇ ಕಾಂಪಿಟೇಷನ್ ಹೋಗ್ತಿದ್ವಲ್ಲ ಸರ, ಹಾಡಿದಾಗಿಲ್ಲ ಈ ಥರ ಒಂಥರ ಮಾಡಿ ನೋಡೋಣ, ಅವ್ರ ಜಾನಪದ ಇವ್ರ ಜಾನಪದ ಅಂತ ಕೇಳಿ ಸ್ವಲ್ಪ ಇದನ್ನು ಮಾಡಿದ್ವಿ ಸರ್. ಗುರುರಾಜ್ ಹೊಸಕೋಟಿ ಅವರು, ಬಾಳಪ್ಪ ಹುಕ್ಕೇರಿ ಅವರು, ಬಾಳಪ್ಪಜ್ಜ ಹುಕ್ಕೇರಿ ಗುರುಗಳು ಅವ್ರ ಹಾಡುಗಳು, ಮತ್ತು ನಮ್ಮ ಗುರುರಾಜ್ ಕೆಂದುಳ್ಳಿ ಅವರು, ನಿಜಾಮಲ್ಲ ಖಾನ್ ಅವರು ನಮ್ಗಿಂತ ಮೊದಲು ಹಾಡಿದವರು. ಅವರು ಹಾಡುಗಳೆಲ್ಲ ಸ್ವಲ್ಪ ಕೇಳ್ಕೊಂಡು ಈ ಥರ ನಾನು ಯಾಕೆ ಬರಿಬಾರ್ದು ಅಂತೇಳಿ ಅದೇ ಫಸ್ಟ್ ಬರೆದಿದ್ದು ಭಾರತಿ ಗಮಗಮನಾರತಿ ಅಂತೇಳಿ. ಭಾರತಿ ಗಮಗಮನಾರತಿ. ಡಾಕ್ಟರ್ ರಾಜ್ಕುಮಾರ್ ಬುದ್ಧಿಯವ್ರ ಮನೆಗೆ ಹೋಗಿದ್ದು 1994ನೇ ಇಸ್ವಿ ಸರ. ಎಷ್ಟು 11ನೇ ತಿಂಗಳ ಹೋದೆ. ಅಲ್ಲಿ ಒಳಗೆ ಬಿಡ ಅಂತಂದ್ರೆ ಅವ್ರು ಪಂಜಾಬ್ದವ್ರು ಗೇಟ್ಗಿದ್ರು, ಬಿಡಪ್ಪ ನಾನು ಅವ್ರು ಭೇಟಿ ಆಗ್ಬೇಕಂದ್ರೆ ಕನ್ನಡ ನೈ ಅಂತ. हिंदी बोलो हम बोलो ನನಗೂ ಅಟ್ ಹಿಂದಿ ಬರ್ತಿತ್ತು ಸರ್. ಕ್ಯಾ बोलो ಏ ನೈ छोड़ो छोड़ो ಜೈ छोड़ो ಮಾಫ್ ಕರ್ತು छोड़ो. ಇಲ್ಲೆಲ್ಲ ಇಷ್ಟೆಲ್ಲ ಮಾತಾಡ್ರಂದ್ರೆ ರಾಜ್ಕುಮಾರ್ ಅವ್ರು ಬಂದರು. ಒಂದು ಸರ್ ಏನಪ್ಪ ಅದು ಅಂದರು. ಇಲ್ಲ ಬುದ್ಧಿ ನಾನು ಧಾರವಾಡ ತಾಲೂಕು ನರೇಂದ್ರದಿಂದ ಬಂದೇನಿ, ಹಾಡು ಕೊಡೋಕ್ಕೆ ಇವ್ರು ಒಳಗೆ ಬಿಡುವಲ್ರು. ಅಲ್ಲಿಂದ ಬಂದೆಯಾ ನರೇಂದ್ರ ಗ್ರಾಮ ಅಂದರು. ಹ್ಞೂ ರೀ ಬಿಡಪ್ಪ ಅಂದರು. ಒಳಗೆ ಬಿಟ್ರು ಸರ್. ಬುದ್ಧಿಯವ್ರು ಹಂಗೆ ಕುಂತ್ರಿ. ಹೋಗಿ ಮೊದಲು ನನ್ನ ಮನಸ್ಸು ಏನು ಯಾವ ಥರ ನಾ ಅವ್ರ ಪಿಕ್ಚರ್ ನೋಡ್ಕೊಂಡು ಬಂದೀನಿ, ನನ್ನ ಆತ್ಮಸಾಕ್ಷಿಯಾಗಿ ಮೊದಲು ಅವ್ರ ಪಾದದ ಸ್ಪರ್ಶ ಪಡ್ಕೊಂಡು ಸರ್. ಕಾಲು ಮುಗಿದು ಪಾದ ಪಡ್ಕೊಂಡು ಆಟವೇನು ನೋಟವೇನು ನನಗೆ ಹೇಳಿದ ಮಾತೇನು ಅವ್ರ ಮುಂದೆ ಹೇಳ್ಕೊಂತ ಕುಂತೆ. ಏನ್ಗೋಸ್ಕರ ಬಂದೆಪ್ಪ ಅಂದ್ರೆ ಇಂತಿಂಥ ಹಾಡುಗಳೆಲ್ಲ ತೊಗೊಂಡು ಪಿಕ್ಚರ್ ಕೊಡ್ಬೇಕಂತ ಬಂದೇನಿ ಅಂತೇಳಿ ಸ್ವಲ್ಪ ಮಾತಾಡ್ತಿದ್ವಿ. ಹಾಗೆ ಬಂದು ಪಾರತಮ್ಮ ನಾವು ಪಕ್ಕ ಕುಂತು ಎಲ್ಲ ಮಾತಾಡ್ತಿದ್ರು. ಹೌದಾ ಹಿಂಗ ಅನ್ನಮಟ್ಟ ಅಂದ್ರೆ ಯಾವ ಹಾಡು ಬರ್ದಿಯಪ್ಪ ಅಂದ್ರು. ಅದು ನಾನು ಪ್ರಥಮವಾಗಿ ಅದನ್ನ ತೊಗೊಂಡೆ ಸರ್, ಭಾರತಿ ಗಮಗಮನಾರ್ತಿ ಅಂತೆ. ಹಿಂಗೆ ನೋಡ್ತಿದ್ರು ಸರ್. ನೋಡಿದ್ರು ಅದು ಹಾಡಿದೆ. ಆಮೇಲೆ ಮತ್ತೆ ಬೇರೆ ಹಾಡ್ತಿ ಅಂದ್ರು. ಹ್ಞೂ ಹಂಗೆ ಅವು ಎಲ್ಲ ಇದ್ದು ಸರ್ ಬರ್ದಿದ್ದು. ಹಂಗೆ
ಅದು ನನಗೆ ಭಾಳ ಬರೆಯೋಕೆ ಬರ್ತಿಲ್ಲ ಅಂದ್ರೆ ಬೇರೆದವ್ರ ಕಡೆಯಿಂದ ಬರ್ಸೋನು ಹೋಗಿ ನನಗೆ ಬಾಯಿ ಆಗಿದ್ದು ನಾನು ಜೋಡಿಸಿದ್ವಲ್ಲ ಸರ್, ಬಡ ಹಾಡ್ಬಿಡ್ತಿದ್ದೆ. ಆಮೇಲೆ ಅವರು 1, 2, 1, 5 ಹಾಡು ಇದನ್ನು ಮಾಡಿಸ್ಕೊಂಡು ಬರಬರಪ್ಪ ನೀನು ಪ್ರಯತ್ನ ಮಾಡಿದೆ, ಏನು ಓದಿದೆಯಾ ಅಂದರು. ಇಲ್ಲ ನಾನು ಓದಿದ್ದು 2ನೇ ಕ್ಲಾಸ್ ಬುದ್ಧಿ ಅಂದಾಗ ಸ್ವಲ್ಪ ತುಂಬ ನೋಡಿದರು. ಮತ್ತು ನಿಮ್ಮ ಊರು ಯಾವರು? ಹೀಗೆ ಧಾರವಾಡ ಹತ್ರ ನರೇಂದ್ರ. ನಿನ್ನ ಹೆಸರು? ಬಸವರಾಜ್ ನರೇಂದ್ರ ಅಂತ ಹೇಳ್ಬಿಟ್ಟೆ ಸರ್ ಅವ್ರಿಗೆ. ನನ್ನ ಮನೆ ಹೆಸರು ಅಡ್ರೆಸ್ ಬಳಗೇರ. ಅವ್ರದ್ದು ಬಸವರಾಜ್ ನರೇಂದ್ರ. ಓ ನರೇಂದ್ರ ಅಂತ ಇಟ್ಕೊಂಡ್ಬಿಟ್ಟೆ. ಹೌದು ಬುದ್ಧಿ. ಇರಲಿ, ಧಾರವಾಡ ಹತ್ತಿರ ಒಂದು 6-7 ಕಿಲೋಮೀಟರ್ ಆಗತ್ತೆ ರೀ. ಏನು ಮಾಡ್ತೇನೆ? ವ್ಯವಸಾಯ ರೈತಕಿ ಮಾಡ್ತೇನೆ. ನಿನಗೆ ಏನೇನು ಬರ್ತದಪ್ಪ ಅಂದರು. ಎಲ್ಲ ಬರುತ್ತೆ ರೀ, ಗಳೆ ಹೊಡಿತೀನಿ, ಹಿಂಗೆಲ್ಲ ಟ್ರ್ಯಾಕ್ಟರ್ ಓಡಿಸ್ತೀನಿ, ಹಿಂಗೆಲ್ಲ ಬರುತ್ತೆ. ಸರಿಯಪ್ಪ, ಒಂದು ಕೆಲಸ ಮಾಡು, ಈಗ ನೀನು ಪಿಕ್ಚರ್ ಕೊಡ್ಬೇಕಂತ ಬಂದಿದೆಯಲ್ಲ, ಪಿಕ್ಚರ್ ಸ್ಟೋರಿ ಮೊದಲು ಬರೋದು, ಅದ್ರ ತಕ್ಕಂಗೆ ಹಾಡು ಬರೀತಾರೆ, ಆಮೇಲೆ ಹಾಡೋದದು. ಈಗ ನಿನಗೆ ಜನಪದ ಅಂತ ಮಾಡ್ತಾರೆ, ಅಲ್ಲಿ ನಾನು ಹೇಳ್ತೇನೆ, ಅಲ್ಲಿ ಹೋಗಪ್ಪ ಅಂತೇಳಿ ಆಟೋದವ್ರನ್ನ ಕರೆಸಿ, ಆಟೋಗೂ ನನಗೆ ರೊಕ್ಕ ತೊಗೋಬೇಡ ಅಂದ್ರೆ ಅವರೇ ಕೊಟ್ಟರು ಸರ್. ಕೊಟ್ಟು ಕಳಿಸಿ ಇವ್ರನ್ನ ಇಂಥ ಕಂಪ್ನಿ ಬಿಡಪ್ಪ ಅಂದ್ರೆ ಅವ್ರು ಕಲಾಸಿಪಾಳ್ಯಕ್ಕೆ ಹೋದ್ಬಿಟ್ರು. ಅಲ್ಲಿಂದ ಹೋಗಿ ಕಲಾಸಿಪಾಳ್ಯ ಬಿಡಮಟ್ಟ ಅಂದ್ರೆ ಅವ್ರು ಜಂಕರ್ ಕಂಪ್ನಿಯವರು ತೋರಿಸಿದ್ರು, ಸುರೇಶ್ ಬಾಯಿ ಅಂತಿದ್ರು. ಅಲ್ಲಿ ಹೋಗಿ ಅವ್ರಿಗೆ ತೋರಿಸಿ ಹಿಂಗೆ ಅಂದೆ ಎಲ್ಲ ಹಾಡು ತೋರಿಸಿದೆ. ಅವರು ಎಲ್ಲ ಕೇಳಿದವ್ರು ಅಂದರು, ಏನಪ್ಪ ಎಲ್ಲಿಂದ ಬಂದೆ ಅಂದ್ರೆ ಹಿಂಗೆ ಅಂದ್ರೆ ಅಲ್ಲೇ ಹೋಗಿದ್ದೆ, ಹಿಂಗೆ ಕೊಡಕ್ಕೆ ಹೋಗಿದ್ದೆ. ಹೌದಾ, ನೋಡೋಣ ಹಾಡಂದ್ರು. ನಾವು ಹಾಡ್ದಂಗೆ ಎಲ್ಲ ತೆಗೆದಿಟ್ಕೊಂಡ್ಬಿಟ್ರು. ನಾನು ಹಂಗಾರು ಎಲ್ಲ ತೊಗೊಂಡ್ಬಿಟ್ರು ಇನ್ನಂತ ಮಾಡಿದೆ. ಅವ್ರು ಮತ್ತೆ ಟೈಪ್ ಮಾಡಿಸಿ ನನಗೆ ಮತ್ತೆ ಕೊಟ್ಟರು. ಇಂಥ ದಿವಸ ಬಾರಪ್ಪ ಅಂತ ನನಗೊಂದು 26-27 ದಿವಸ ಟೈಮ್ ಕೊಟ್ಟಿದ್ರು ಸರ. 1,000 ರೂಪಾಯಿ ಕೊಟ್ಟರು. ಮತ್ತು ಇಲ್ಲಿ ಬಂದು ಮತ್ತೆ ಹೊಳ್ಳಿ ಹೋದೆ ಸರ್. ಅವಾಗ 171 ರೂಪಾಯಿ ತೊಗೊತಿದ್ರು ಬಸ್ಸಿಗೆ ಸರ್. ಧಾರವಾಡ ಬೆಂಗಳೂರು ಕೊಟ್ಟು ಹೋದೆ ಸರ್. ಸ್ಟುಡಿಯೋದಲ್ಲಿ ಹೋಗ್ತೇನೆ ಸರ್. ಫಸ್ಟ್ ಟೈಮು ಸಜ್ಜನ್ ರಾವ್ ಸರ್ಕಲ್ಗೆ ಸ್ಟುಡಿಯೋ ಸರ್, ಅದು ಪ್ರಭಾತ್ ಅಂತೇಳಿ. ಆ ಸ್ಟುಡಿಯೋದಾಗಿದ್ದಾಗ ನಮ್ಮ ಕಾಂತರಾಜ್ ಅಂತ ರೆಕಾರ್ಡಿಂಗ್ ಮಾಡ್ತಿದ್ರು ಸರ್. ಟಿಪ್ಪಿ, ನಮ್ಮ ಮಾರುತಿ ಸರ್ ಎಲ್ಲ ಬಾರ್ಸವ್ರು, ಮ್ಯೂಸಿಕ್ ಬಾರ್ಸೋರು ಎಲ್ಲ ಕೂಡಿ ಮುಂದೆ 10-16 ಮಂದಿ ಬಂದಿದ್ರು ಸರ್. ಅವ್ರು ನೋಡಿ ನಾನು ಗಾಬಡ್ದ್ಬಿಟ್ಟು ಇಷ್ಟು ಯಾಕೆ ಮಂದಿ ಅಂತೇಳಿ. ಅವ್ರು ಸಾಲ್ಗೆ ಕುಂತ್ಕೊಂಡ್ಬಿಟ್ಟಿದ್ರು ಅಜ್ಗಜ್ಗೆ. ಒಬ್ಬ ತಬಲ ಬರ್ತಾನೆ, ಒಬ್ಬ ಡುಮುಕ್ ಅಂತಾನೆ. ಆಗಲೇಪ್ಪ ನೋಡೋಣ ಅಂತೇಳಿ. ಅವ್ನು ಟಿಪ್ಪಿ ಅಂತ ಒಬ್ಬರು ಒಳ್ಳೆ ಮನುಷ್ಯರಿದ್ದರು, ಇನ್ನೂ ಇದ್ದಾರೆ ಅವರು. ಧೈರ್ಯ ಕಳ್ಕೊಬೇಡ, ನೀನು ಸುಮ್ಮನೆ ಹಾಡು, ನಾವೆಲ್ಲ ಮಾಡ್ತೇವೆ ಅಂತೇಳಿ ಒಂದು ಸರಿ ಫಸ್ಟ್ ಒಂದು ಹಾಡು ಹಾಡಿಸಿ ನನಗೆ ಕೇಳಿಸಿದ್ರು, ಈ ಥರ ಬರುತ್ತೆ ನಿಂದ ಅಂತೇಳಿ. ಮತ್ತೆ ಹುಮ್ಮಸ್ ಬಂತು ಸರ್, ಇದನ್ನೇ ಇನ್ನೊಮ್ಮೆ ಹಾಡ್ತಾನೆ ಅಂದೆ. ಬಾಂಗಾರ ಅಂತೇಳಿ ಮತ್ತೊಮ್ಮೆ ಉರುಪಿಲಿ ಹಾಡಿದ್ದೆ ಮಣ್ಗಂಡು. ಆವಾಗ ಮೊದಲಿದ್ದು ಡಿಲೀಟ್ ಮಾಡಿ ಇದನ್ನ ಇಟ್ಕೊಂಡ್ರು ಸರ್. ಯಾವ ಹಾಡು ಅದು? ಇದು ಆರತಿ ಗಮಗಮನ ಆರತಿ. ಅದು ಮೊನ್ನೆ ಅದೇ ಹಾಡಿದ್ದು. ಆ ನಂತರ ಸರ್ ಹಂಗೆ ಪ್ಯಾಷನ್ ಕಾಲ, ಕನ್ನಡಕ್ಕೆಲ್ಲ, ಹುಬ್ಬಳ್ಳಿಗೆ ಮೇಲೆ, ಕನ್ನಡ ಶಾಲಾ ಕಾಲೇಜ್ ಮೇಲೆ, ಧಾರವಾಡ ಕಿಲ್ಕಿಲ, ಧಾರವಾಡ ಶಾಲಾ ಸುಭಾಸ್ ರೋಡ, ಅಬ್ಬಬ್ಬ ಅಲ್ಲೆಲ್ಲ ಅಂತ ಹಾಡಿದೆ ಸರ್. ಪ್ಯಾಷನ್ ಕಾಲ ಕನ್ನಡಕ್ಕೆಲ್ಲ, ಹುಬ್ಬಳ್ಳಿಗೆ ಮೇಲ, ಫ್ಯಾಷನ್ ಕಾಲ ಕನ್ನಡಕ್ಕೆಲ್ಲ, ಹುಬ್ಬಳ್ಳಿಗೆ ಮೇಲ, ಹಂಗೆ ಒಂದು ಎಲ್ಲ ಹಾಡಿದೆ ಸರ್. ಎಲ್ಲ ನೀವು ಬರ್ದವೆ? ನಾನೇ ಬರ್ದಿದ್ದೆ ಸರ್. ಈಗ ಬರೀತಿದ್ರೆ ಅದಕ್ಕೆ ಟ್ಯೂನ್ ಯಾರು? ಹಾಡಾಡ್ತಾ ಬರ್ತಿತ್ತು ಸರ್. ನಾನು ಹಾರ್ಮೋನಿಯಂ ಬಾರಿಸಿದ್ದೆಲ್ಲ ಭಜನಾದಲ್ಲಿ, ನಾನೇ ಟ್ಯೂನ್ ಮಾಡ್ತಿದ್ದೆ. ಈ ಭಾರತೀಯದು ನಾನೇ ಟ್ಯೂನ್ ಮಾಡಿದ್ದು. ಭಾರತಿ ಗಮಗಮನಾರತಿ, ಭಾರತಿ ಗಮಗಮನಾರತಿ, 3 ಹೊತ್ತು ಪೌಡರ್ ಹಚ್ಚತಿ, 3 ಹೊತ್ತು ಪೌಡರ್ ಹಚ್ಚತಿ, ಸರದಾರ ಮಾಡಬೇಡ ಪ್ರಚಾರ, ಸರದಾರ ಮಾಡಬೇಡ ಪ್ರಚಾರ, ನಮ್ಮಪ್ಪ ಊರಿಗೆ ದೊಡ್ಡ ಸಾಹುಕಾರ, ನಮ್ಮಪ್ಪ ಊರಿಗೆ ದೊಡ್ಡ ಸಾಹುಕಾರ, ಭಾರತಿ ಗಮಗಮನಾರತಿ, ಕೆಂಸಿ ಕಿಟಕಿ ಜಂಪರ್ ತೊಟ್ಟಿ, ಟಿವಿ ಸೀರಿ ತಿರುವ್ಯಾಡಿ ಹುಟ್ಟಿ, ಟೊಂಕದಾಗ ಒಡ್ಡೆನ ಇಟ್ಟಿ, ಟುನ್ನು ಟುನ್ನು ಜಿಗದ ಜಿಗಿತಿ, ಹುಬ್ಬಳ್ಳಿ ರೋಡ್ ತುಂಬ ಬರತಿ, ಭಾರತಿ ಗಮಗಮನಾರತಿ, 3 ಹೊತ್ತು ಇಲ್ಲೇ ಇರ್ತಿ, ಸ್ಟೇಷನ್ ರೋಡನ್ನು ಅನ್ಯಕ್ಕೆ ಕಾಯ್ತಿ, ಬದುಕು ಬಾಳೆ ಎಲ್ಲ ಬಿಟ್ಟ ಹಿಂಗಾದ್ರೆ ಹಾಳಾಗಿ ಹೋಗ್ತಿ, ಮದುವೆ ಮಾಡಿಕೊಂಡರ ಚಂದೈತಿ. ಹುಡುಗಿದು ಪೊಸಿಷನ್ ಸರ್. ಭಾರತಿ ಹೌದು ಭಾರತಿ ಅಂತೇಳಿ ಹಿಂಗೆಲ್ಲ ಹಾಡಿದೆ. ವಾವ್, ಸೂಪರ್ ಹಿಟ್ಟು ಸರ್. ಓ ಭಾಳ ಹೋಯ್ತು ಸರ್. ಮೊದಲ ಸಲ ಹಾಡ್ಬೇಕಾದ್ರೆ ಹಿಂಗೆ ಮ್ಯಾನೇಜ್ ಮಾಡಿರಿ? ತುಂಬ ಜನ ಹೆದರ್ತಾರಂತೆ ಮೈಕ್ ಮುಂದೆ. ನನಗೆ ಭಯ ಇಲ್ಲ. ಅದು ಹೆಜ್ಜೆ ಮೇಳ ಭಜನಾದೊಳಗೆಲ್ಲ ಹಾಡಿ ಎಲ್ಲ ಜನರ ಭೀತಿ ಮುರ್ಕೊಂಡು ಬಿಟ್ಟಿದೆ ಸರ್. ಜನ ಹೆಚ್ಚು ಕುಡಿದಷ್ಟು ಹಾಡಕ್ಕೆ ಹುರುಪು. ಯಾರಿಲ್ಲ ಅಂದ್ರೆ ಇಲ್ಲಿ ಯಾರು ಕೇಳವ್ರಿ ಹೆಂಗೆ ಹಾಡ್ದಂತಿದ್ದೀನಿ ಸರ್. ಹಿಂಗಿತ್ತು ಸರ್. ಫಂಕ್ಷನ್ ಹೋಗಿರ್ತೀವಲ್ಲ, ಬರೀ ಎಲ್ಲ ಕಣ್ಣು ತಲೆ ಕಂಡ್ರೆ ಹೂಯಿ ಅಂದ್ಬಿಡುತ್ತೆ ಸರ್. ತಲೆ ಡ್ಯಾನ್ಸ್ ಆಕ್ಟಿಂಗ್ ಶುರು ಈಗಲೂ 60 ದಾಟಿದ್ರು ಸರ್. ವೇಜ್ ಮ್ಯಾಟ್ರ್ ಎಲ್ಲ ನಿಮಗೆ. ಆಮೇಲೆ ಮೊದಲನೇ ಕ್ಯಾಸೆಟ್ ಏನಾಯ್ತು? ಭಾಳ ಸೂಪರ್ ಹೋಯ್ತು ಸರ್. ಏನದ್ರ ಹೆಸರು? ಪ್ಯಾಸೆಂಜರ್ ಹುಡುಗಿ ಅಂತ. ಪ್ಯಾಸೆಂಜರ್ ಹುಡುಗಿ ಟೈಟಲ್ ಅದೇ. ಅದನ್ನೇ ಅವತ್ತೇನು ಪೇಪರ್ ಇದರಲ್ಲಿ ಬಿಟ್ಟಿದ್ರು ಸರ್. 94ರಲ್ಲಿ ಹಾಡಿದ್ರೆ 95ಕ್ಕೆ ರಿಲೀಸ್ ಆಯ್ತು, 1-2 ತಿಂಗಳಾಗ. ಸಂಜೆ ವಾಣಿ ಒಳಗೆ ಮೇಲೆ ಹೆಡ್ಲೈನ್ದಾಗ ಹಾಕಿ ಬಿಟ್ಟಿದ್ರು ಸರ್. ಅದನ್ನು ಅಡ್ವರ್ಟೈಸ್ಮೆಂಟ್ ಜಂಕರ್ ಕಂಪ್ನಿ ಅವ್ರು. ಅದೇ ಪೇಪರ್ ಕಾದಿಟ್ಟಿದ್ದೆ ನಾನು. ಅದೇ ಪೇಪರ್ ಕಾದಿಟ್ಟು
ಈಗ ಮೊನ್ನೆ ಇವರು ಕರೆದ್ರು, ಯಾರು IPRS ಅಂತೇಳಿ, ಇಂಡಿಯನ್ ಸೊಸೈಟಿ. ಅವರು ನಮ್ಮ ಹಳೆ ಹಾಡುಗಳಿಗೆಲ್ಲ ನಂದು ಬಾರೋ ಬಾರೋ ಬಸವಣ್ಣ ಹಾಡು ಕ್ಲಿಕ್, ಹೆಳವರ ಹಾಡು ಕ್ಲಿಕ್, ಗಂಡು ಬೆಳಗಾವ, ಬಲಭೀಮ, ಮುಟ್ಟಿಲ ಗಂಡನ ಮನ್ಸ, ಸಂತಿಗೆ ಬಂದಾಗ ಎಲ್ಲ ಭಾಳ ಕ್ಲಿಕ್ ಸರ್. ಎಲ್ಲ ಹಾಡುಗಳೆಲ್ಲ ಇದನ್ನು ಮಾಡಿ ಗೌರ್ಮೆಂಟು ನಿನ್ಗೆ ನಮ್ಮ ಕಂಪ್ನಿಯಿಂದ ನಿನ್ನ ಪೇಮೆಂಟ್ ಕೊಡ್ತೀವಿ ಅಂತೇಳಿ ತಿಂಗಳ 25,000 ಪೇಮೆಂಟ್ ಮಾಡಿದ್ರು ಸರ್. ಹಳೆ ಹಾಡಿಗೆ IPRS. ಹ್ಞೂ, ನಾನು ಹಳೆ ಹಾಡುಗಳೆಲ್ಲ ಓಡೋದು ಅವ್ರಿಗೆ ಲಿಂಕ್ ಆಗ್ತದೆ ಸರ್. ಅದು ಮಿಕ್ಕಿದ್ದು ನನಗೆ ಅದೇನು ಗೊತ್ತಿಲ್ಲ, ಒಟ್ಟು ಪೇಮೆಂಟ್ ಬರುತ್ತೆ ಸರ್. 25,000 ಬರುತ್ತೆ ಸರ್. ಪೆನ್ಷನ್ ಥರ ಕೂತ್ರು ಹಾಡು ಕಾಸು ಬರುತ್ತೆ. ಬರುತ್ತೆ ಸರ್. ವೆರಿ ನೈಸ್. ಎಷ್ಟು ನಿಮ್ಮ ಮೊದಲು ಕ್ಯಾಸೆಟ್ ಪೇಮೆಂಟ್? ಮೊದಲು ಪೇಮೆಂಟ್ 1,000 ಸರ್. ಅಷ್ಟೇ ಸರ್. ಅದೇ ಫುಲ್ ಆ್ಯಂಡ್ ಫೈನಲ್. ಅದು ಸರ್ ಮಾರ್ಕೆಟಲ್ಲಿ ನಂದು ಆ ಬ್ಯಾಕ್ ಹೆಸರು ಇಲ್ಲಲ್ಲ ಅವಾಗ. ಈ ಹೆಸರು ಆದಮೇಲೆ ಆಮೇಲೆ ಶುರು ಆಯಿತು 2,000 3,000 ಮತ್ತು 30 ವರ್ಷದ ಕತೆ ಅಂದ್ರೆ ಸರ್. ಅವಾಗ 2,000 ಅಂದ್ರೆ ಈಗ 10,000, ಅವಾಗ 1,000 ಅಂದ್ರೆ ಈಗ 10,000 ಹಿಂಗ ಸಲ್ಲ. ಪಂಚಮಿ ಹಬ್ಬ ಬಂತವ್ವ ಬಾ ನನ್ನ ತಂಗಿ ತವರಿಗೆ. ಆಮೇಲೆ ಎರಡನೇ ಕ್ಯಾಸೆಟ್ ಬಂತು, ಹಂಗೆ ಬ್ಯಾಕ್ ಟು ಬ್ಯಾಕ್. ಹಾಂ, ಬ್ಯಾಕ್ ಶುರುವಾಯ್ತು ಸರ್. ಒಂದು ಕ್ಲಿಕ್ ಆದ್ಗಳು ಬಂದ್ಬಿಟ್ರು ಮನೆಗೆ ಮತ್ತೆ ಕರ್ಕೊಂಡು ಹೋಗೋಕ್ಕೆ. ಆತಾಗಿಂದ ಇಲ್ಲಿ ಊರಲ್ಲಿ ದುಡಿದೆಲ್ಲ ಬಿಟ್ಟುಬಿಟ್ಟೆ ಸರ್. ಬೆಂಗಳೂರು ಒಂದು ಸಣ್ಣ ಒಂದು ಅಂಗಿ ಹಾಕೋತಿದ್ದೆ. ಆತಾಗಿಂದ ನಾವು ನೋಡ್ಕೊಂಡು ಅಂತದ ಮತ್ತೆ ಹುಡ್ಕ್ಯಾಡ್ಕೊಂಡು ಯಾರ್ದೋ ಒಂದು ಪ್ಯಾಂಟ್ ಇಸ್ಕೊಂಡೆ. ಮತ್ತು ಒಂದು 2 ದಿನ ಬಿಟ್ಟು ನಾನು ಒಂದು ಪ್ಯಾಂಟ್ ಹೊಲಿಸಿದೆ. ಹಂಗೆ ಶುರುವಾಯ್ತು ಕತೆ. ಆಮೇಲೆ ಬರ್ತಾ ಅಂದ್ರೆ ಇವರೆಲ್ಲರೂ ಊರವ್ರು, ಏನಪ್ಪ ಎಲ್ಲರೂ ಬೆಂಗಳೂರು ಅಡ್ಡಾಡಕತ್ತೆ, ಏನೋ ಬಿಡಪ್ಪ ಪುಣ್ಯ, ಹೋಗಲಿ ಅಂತೇಳಿ. ಮತ್ತು ಸರ್ ನಿಜವಾಗಲೂ ನಮ್ಮ ಊರಿನ ಜನರು ಎಲ್ಲರೂ ಸಣ್ಣವರಿಂದ ಹಿಡಿದು ಎಲ್ಲರೂ ನಮ್ಮ ತಂದೆ ತಾಯಿವರೆಗೆ ಹಿಡ್ಕೊಂಡು ಎಲ್ಲರೂ ನನಗೆ ಹೆಲ್ಪ್ ಮಾಡಿದರು. ಅಡ್ಡಿಲ್ಲಪ್ಪ ಬೆಳಿ ಒಳ್ಳೇದಾಗಲಿ ಅಂತ ಎಲ್ಲರೂ ಚಪ್ಪಾಳಿ ತಟ್ಟಿದ್ರು. ಅವತ್ತ ನಾನು ತೊದಲು ನುಡಿ ಹಾಡುವಾಗಿನ ಚಪ್ಪಾಳಿ ಏನಿದೆಯಲ್ಲ ಸರ್, ಇವತ್ತು ಅದೊಂದು ಪೈರಿ ನನಗೆ. ಒಂದು ಪೈರಿಗೆ 10,000 ಅಂತ ಇಟ್ಕೊಳ್ಳಿ ಸರ್. ನನಗೆ 10 ಚಪ್ಪಾಳಿ ಹೊಡೆದ್ರೆ 10 ಪೈರಿ, ಇವತ್ತು ಅದೇ ಅದೊಂದು 1 ಲಕ್ಷ ನನಗೆ ಸರ್. ಅದನ್ನ ನಾನು ಭಾವಿಸ್ಕೊಂಡಿದ್ದೆ ಸರ್. ಅದು ನಡೀತಾ ಬಂತು ಸರ್. ಅದೇ ರೀತಿ ನಡೆದು ಇವ್ರಿಗೆ ಮತ್ತೆ ಕೆಲವು ದಿವಸದ ಮೇಲೆ ಏನಾಯ್ತು ಸರ್, ರೀಲ್ ಕ್ಯಾಸೆಟ್ ಬಂದಾಗಿ CD ಬಂತು. CD ಬಂದ ಮೇಲೆ ಇಲ್ಲ ಇನ್ನೇನು ಮಾಡೋದಪ್ಪ ಅಂತ ಕಂಪನಿಯವರು ಅಂದರು. ಮತ್ತೇನು ಅಷ್ಟೊಳಗೆ ಏನೋ ದುಡ್ಡು ಬದುಕು ಮಾಡ್ಕೊಂಡಿದ್ವಿ. ಮತ್ತೆ ಕ್ರೂಸರ್ ಗಾಡಿ ಮಾಡಿದ್ವಿ. ಈಗ ಕ್ಯಾಸೆಟ್ ಚೆನ್ನಾಗಿ ನಡೀತಿತ್ತು, ಸಂಪಾದನೆ ಚೆನ್ನಾಗಿತ್ತು, ಬಿಸಿ. ಮತ್ತೆ ಈ ಗಾಡಿಗಳು ಇದೆಲ್ಲ ಯಾವಾಗ ಮಾಡಿದ್ರಿ? ಕ್ರೂಸರ್ ಗಾಡಿ ಇದೆಲ್ಲ ಸರ್ ಏಕದಮ್ ಕ್ಯಾಸೆಟ್ ಬಂದಾದ್ಗಳು ಎಲ್ಲರೂ ಹೊರಗೆ ಬಂದುಬಿಟ್ಟು ಸರ್. ಯಾರೂ ಇಲ್ಲೇ ಇಲ್ಲ ಅಲ್ಲಿ. ಕಂಪನಿಗೂ ನಮಗೆ ಸಂಬಂಧ ಇಲ್ಲ. ಕ್ಯಾಸೆಟ್ ತೊಗೊಳೋರ ಇಲ್ಲ ಸರ್. ಎಲ್ಲ CD ಬಂದುಬಿಡ್ತು. CD ಒಳಗೆ 50 ಹಾಡು, ಕ್ಯಾಸೆಟ್ ಒಳಗೆ 8 ಹಾಡು, CD ಒಳಗೆ 50 ಹಾಡು. ಅಲ್ಲಾರು ತೊಗೋತಾರೆ. ಅದು ಹೋಯ್ತು ಸರ್. ಆಮೇಲೆ ಚಿಪ್ ಬಂತು. ಚಿಪ್ಪಲ್ಲಿ ಒಮ್ಮೆಲೆ 100 ಹಾಡು ಇದನ್ನು ಬಿಟ್ಟರು, CD ಬಿಟ್ಟರು. ಆ ನಂತರ ಮುಂದೆ ಮತ್ತೆ ಯೂಟ್ಯೂಬ್ ಬಂತು. ಬಂದ್ಮೇಲೆ ಬರ್ತಾ ಅದು ತಂತ್ರಜ್ಞಾನ ಹೆಂಗೆ ಫಾಸ್ಟ್ ಆಯ್ತು, ಹಂಗೆ ಕಲಾವಿದ್ರ ಮನ್ಯಾಗ ಕುಂಡ್ರಾಕತ್ರು. ಯೂಟ್ಯೂಬ್ ಬಂದ್ಮೇಲೆ ಮತ್ತೆ ಒಳಗೆ ಇಲ್ಲಿ ಫಂಕ್ಷನ್ಗಳು ಅವು ಇವು ಟ್ರ್ಯಾಕ್ ಮತ್ತೇನು ಬೇರೆ ನೋಡಿ. ಆಮೇಲೆ ಅವಾಗ ಕಂಪ್ನಿಗೆ ಆಡ್ತಿದ್ವಿ. ಈಗ ನಮ್ಮ ಚಾನಲ್ ನಾವೇ ಮಾಡ್ಕೊಂಡ್ಬಿಟ್ವಿ. ಯೂಟ್ಯೂಬ್ ಬಂತಲ್ಲ, ನಿಮ್ಮಂಥವ್ರೆಲ್ಲ ನಮಗೆ ಗೊತ್ತಿಲ್ಲ ಅಂದ್ರೆ ಹಿಂಗೆ ಮಾಡೋ ತಿಳಿಸಿ ಹೇಳಿದ್ರು. ನೀವು ಹೇಳಿದ್ಮೇಲೆ ನಿಮ್ಮ ಪುಣ್ಯದಿಂದ ಇವತ್ತು ನಾವು ತಾಣ ಉಣ್ಣಾಕತ್ತೀವಿ. ಸೊ ಈಗ ನೀವು ಯೂಟ್ಯೂಬಲ್ಲಿ ಬದುಕ್ತಾ ಇದೀರಿ? ಬರ್ತಾ ಇದೆ. ವಾವ್, ವೆರಿ ನೈಸ್. ಫಂಕ್ಷನ್ ಬಿಡ್ತಿರ್ತೀವಲ್ಲ ಸರ್, ಬರ್ತಿರ್ತಾವ. ಈಗ ಹಳ್ಳಿ ಮೇಲೆ ಹಾಡಕ್ಕೆ ಹೋಗಲ್ಲ ನೀವು? ಹೋಗ್ತೀವಲ್ಲ ಸರ್. ಈಗಲೂ ಹೋಗ್ತೀರಾ? ಈಗಲೂ ಹೋಗ್ತೀವಿ ಸರ್. ಈಗ ನಾಳೆ 12 ತಾರೀಕು ಹೋಗ್ಲೇಬೇಕು ಸರ್. ನಿಮ್ಮ ತಂಡ ಇದೆ? ಬಸವರಾಜ್ ನರೇಂದ್ರ ಮೆಲೋಡಿಸ್ ಅಂತ ನಮ್ಮದೇ ಇದೆ ಸರ್. ಓಹೋ. ತಂಡಕ್ಕೆ ಹೇಳ್ಬಿಟ್ರೆ ನಾವು ಬಂದ್ಬಿಡ್ತೀವಿ ಸರ್. ಸೂಪರ್. ನಮ್ದು ಎಲ್ಲ ಟೀಮ್ ಫೋನ್ ಮಾಡಿದ್ರೆ ಯಾರು ಬೇಕು ಏನು ಅಂತೆಲ್ಲ ಕೇಳ್ಕೊಂಡು ಸೆಟ್ ಮಾಡಿಕೊಂಡು ಹೋಗಿ ಅಲ್ಲಿ ಡ್ಯಾನ್ಸರು, ಹಾಡುಗಳು, ಒಟ್ಟಿನ ಮೇಲೆ 4 ತಾಸು ಕಾರ್ಯಕ್ರಮ ಕೊಡ್ತೇವೆ ಸರ್. ಕೊಡ್ತೇವೆ ಸರ್. ಜಬರ್ದಸ್ತ್ ಕೊಡ್ತೇವೆ ಸರ್. ಬಾಯಿಂದ ಬಾಯಿಗೆ ಬರೋ ಜಾನಪದಗಳು ಸುರುವ ದಡ್ಡ ಬಡ್ ಸರ್. ಸೆಟಗೊಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ್ಕೆ ಬರವಲ್ಲಿ, ಸೆಟಗೊಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ್ಕೆ ಬರುವಲ್ಲಿ, ಯಾರೇನ ಚುಚ್ಚರ ನಿನಗ ಮಾರಿ ಗಂಟ ನೀ ತೆಗಿವಲ್ಲಿ, ಸಿಗುವಲ್ಲಿ ನನ್ನ ನೋಡಿ ನಗವಲ್ಲಿ, ಬರುವಲ್ಲಿ ಬೋರಿನ ನೀರಿಗೆ ಬರುವಲ್ಲಿ. ಏನು ಬರೀತೀರ ಈ ಪದ ನೀವೆಲ್ಲ ಅಂತ? ಹೆಂಗೂ ಬಂದ್ಬಿಡ್ತಾರೆ ಸರ್. ಇನ್ನೊಂದು ಸಲ ಮೊದಲು ಬರ್ತಿದ್ವು, ನಿನ್ನ ಹೈಟು ಇಂಡಿಯಾ ಗೇಟು, ಜೀನ್ಸ್ ಪ್ಯಾಂಟು ಯಮಕಿಂಗ ಟೈಟು, ಲೈಟ್ ಹಿಂಬಡ ಎತ್ತರ ಬೂಟು, ನಿನ್ನ ಕಣ್ಣು ಮೂಗು ಬಲ್ ಸ್ಮಾರ್ಟು, ಜುಟ್ಟ ಜಗಮನಿ ನಿನ್ನ ಕಂಡೆನಿ ಬಡಕೋತೈತಿ ನನ್ನ ಹಾರ್ಟು. ಏನ್ ಟೂ ಸೇಸ್ಕೊಂಡ್ ಬರ್ಬಿಟ್ಟಾರ ಅಂದ್ರೆ ನಮ್ಗೆ ಅಂತ್ಯಪ್ರಾಸ ಭಾಳ ಮೇನ್ ಸರ್. ಅದು ಈಗ ನೋಡಿ, ಗಂಡು ಬೆಳಗಾವಿ ಜಿಲ್ಲಾದಾಗ ಬೈಲ್ ಹೊಂಗಲ್ ತಾಲೂಕ್ ಬೈಗೆ ಸಂಗೊಳ್ಳೊಂದು ಸಣ್ಣ ಹಳ್ಳಿ, ಕಿತ್ತೂರ್ನಾಡಾಗ ರಾಯನ್ ಹುಟ್ಟಿ ಬಂದು ರೋಗನ್ನವ್ರ ಮನಿಯಾಗ, ಮಹಾತಾಯಿ ಕೆಂಚವನ್ ಹೊಟ್ಯಾಗ. ಹಂಗ ಸರ್ ಪ್ರಾಸಗಳು. ಅರ್ಥ ತಗೊಂಡ್ ಪ್ರಾಸ ಸುಮ್ಮನೆ ಮತ್ತೆ ಅರ್ಥ ತಗೊಂಡ್ಲೆ ಪ್ರಾಸ ಬರ್ದ್ರೆ ಕಾಗಿ ಕಾಲು ಗುಬ್ಬಿ ಕಾಲು ಅಂದ್ರೆ ಯಾರು ಕೇಳ್ತಾರ ಸರ್? ಸಿನಿಮಾಗೆ ಹೋಗಿ ಟ್ರೈ ಮಾಡಿಲ್ಲ ನೀವು? ಇಲ್ಲ ಸರ್, ಹಂಗೇನು ಟ್ರೈ ಮಾಡಿಲ್ಲ. ನಮ್ಗೆ ಅಷ್ಟು ಪ್ರಮಾಣ ಯಾರು ಕೂಗ್ಲಿಲ್ಲ, ನಾವು ಹೋಗ್ಲಿಲ್ಲ. ಇದನ್ನೇ ಮಾಡ್ಸ್ಕೊಂಡು ಬೆಳೆಸೋಣ. ಅದು ಸಿನಿಮಾದವರು ಹಾಡಕ್ಕೂ ಕರೀಲಿಲ್ಲ? ಇಲ್ಲ ಸರ್, ಏನು ಒಬ್ರು ಬಂದಿಲ್ಲ. ಅದು ಧ್ವನಿ ಮೇಲೆ ಲೆಕ್ಕ ಕೇಳ್ತಾರೆ ಸರ್, ದೊಡ್ಡ ದೊಡ್ಡ ಧ್ವನಿಗಳು. ಬಟ್ ಎಲ್ಲ ಏರಿಳಿತಗಳ ಮಧ್ಯೆನೂ ಚೆನ್ನಾಗಿ ಬದುಕಿದ್ದೀರಿ. ನಂದು ಫೇಸಾಗಿ ಫೋಟೋನು ಕಾಣ್ತಿದ್ದಿಲ್ಲ ಸರ್. ಇನ್ನೇನೈತೆ ನನ್ನ ಫೋಟೋನ ನೀವು ಕಾಣ್ತಿದ್ದಿಲ್ಲ. ಆರಾಮಿದ್ದೀನಿ ಸರ್. ಯಾವುದು ಒಂದು ಕಾಯಿಲೆ ಇಲ್ಲ, ಸಕ್ಕರೆ ರೋಗ ಇಲ್ಲ, ಯಾವುದು ಏನೂ ಇಲ್ಲ ಸರ್.
ಬೆಳಗ್ಗೆ ಎದ್ದು ಇಷ್ಟೊಂದು ವ್ಯಾಯಾಮ, ಅಷ್ಟು ಜವಾರಿ ಪದಾರ್ಥ, ಇವತ್ತಿಗೂ ಗೋಧಿ ಸಜ್ಜಕ ಅಂತ ಬರುತ್ತೆ, ಅದು ಮುಂದಿನ ಕೆಲಸ. ನೋಡಿ, ಬಹಳ ಕಲಾವಿದರು ಒಂದು ಮಟ್ಟಿಗೆ ಹಣ ಬರೋಕ್ಕೆ ಶುರು ಆದಾಗ ಕೆಲವು ಚಟಗಳಿಗೆ ಬಿದ್ದು, ಕೆಲವು ಅಶಿಸ್ತಿಗೆ ಬಿದ್ದು ದುಡ್ಡು ಕಳ್ಕೊಂಡ್ಬಿಡ್ತಾರೆ. ಕೊನೆಗೆ ಅದಕ್ಕೆ ದುಡ್ಡು ಬೇಡ್ತಿರ್ತಾರೆ. ನೀವು ಬಂದು ದುಡ್ಡೆಲ್ಲ ಸೇರಿಸಿಟ್ಕೊಂಡಿದ್ದೀರಿ, ಎಲ್ಲನೂ ಇನ್ವೆಸ್ಟ್ ಮಾಡ್ಕೊಂಡಿದ್ದೀರಿ ಪ್ರಾಪರಾಗಿ, ಕಳ್ಕೊಳಕ್ಕೂ ಇಲ್ಲ. ಇಲ್ಲ ಈಗ ನಾವು ಎಲ್ಲಿ ಹೋದ್ರೂ ನನ್ನ ಮನೆಗೆ ಇಷ್ಟೊಂದು ಪೇಮೆಂಟ್ ಬಂದಿರ್ಬೇಕು ಅನ್ನೋಂಗೆಲ್ಲ ಸೆಟ್ ಮಾಡಿ, ವಾವ್, ಬಾಡಿಗೆ ಎಲ್ಲ ಬಂದು ಬರೋದು. ಓಕೆ, ಆ ಥರ ಏನು ಮಾಡಿಲ್ಲ ಸರ್. ಒಂದು ಮಾಡಿನೂ ಸುಳ್ಳು ಹೇಳ್ಬಾರ್ದು ಅನ್ನೋದಕ್ಕೆ ಒಂದು ಉದಾಹರಣೆ ಇರ್ತದೆ ಸರ್. ಈಗ ಕರೆದ್ರು 5 ಸ್ಟಾರ್ ಹೋಟೆಲ್ ಮೀಟಿಂಗ್ ಕರೆದ್ರು ಬೆಂಗಳೂರು. ಅಲ್ಲಿ ಕುಂತಾಗ ಇಲ್ಲಪ್ಪ ಎಲ್ಲರೂ ತೊಗೊಳ್ತಾರೆ, ನೀವು ಸ್ವಲ್ಪ ಏನೋ ನೋಡ್ಬೇಕು, ಚೆಸ್ ಮಾಡ್ಬೇಕಂದಾಗ ಅವ್ರು ಕೂಡ ನಾನು ಗೋವಿಂದ ನಿಮ್ ಕೂಡ ಎಷ್ಟು ಅಷ್ಟೇ, ಇಲ್ಲ ಅಂತ ಹೇಳಕ್ಕಾಗಲ್ಲ ಸರ್, ಎಷ್ಟು ಅಷ್ಟೇ ಇರುತ್ತೆ. ಆ ಥರ ಏನು ಸಿಕ್ಕಾಕೊಂಡು ಏನು ಮಾಡಿಲ್ಲ, ನಾವು ಹೇಳ್ಬೇಕಾಗಿಲ್ಲ, ನಾವು ನೋಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗ್ರೇಟ್. ಈಗಲೂ ಅಭಿಮಾನಿಗಳು ಸಿಗ್ತಿರ್ತಾರೆ, ಮಾತಾಡಿಸ್ತಾರೆ. ಸಖತ್ ರೀ. ಹೊರಗೆ ಹೋದ್ರೆ ಫೋಟೋ. ಯಾಕಂದ್ರೆ ಸರ್, ನಮ್ಮ ಹಾಡು ನಿಮ್ಮ ಮನದಾಗ ಉಳಿದಾಗ ನಮ್ಮ ಜೊತೆ ನಿಮ್ಗೊಂದು ಫೋಟೋ ಬೇಕಂತ ಒಂದು ಆಸೆ ಇದ್ದೇ ಇರುತ್ತಲ್ಲ, ಹಂಗೆ ನಡೀತಿರ್ತದೆ ಸರ್. ವಾವ್, ಖುಷಿ ಆಗುತ್ತೆ ನೋಡಿ. ಎಲ್ಲಿ ಒಬ್ಬ ಜೀತ ಮಾಡ್ತಿದ್ದ ಹುಡುಗ, ಒಬ್ಬ ಎಲ್ಲಿ ಹೊತ್ತಿನ ಅದೇ ನಮ್ಮ ಜೀತದ ಮನೆಯವರೆಲ್ಲರೂ ಇವತ್ತು ನಾವು ಕಟ್ಟಿದ ಬ್ಯಾಂಕಿಗೆ ಬರ್ತಾರ, ಇದು ಹೆಂಗ್ ಮಾಡಿದೀನಿ ನೀನು, ನಮಗೆ ಮಾಡೋಕ್ಕಾಗಿಲ್ಲ, ನೀ ಏನು ಪ್ರಯತ್ನ ಮಾಡಿದೀನಿ, ನನ್ಗೆ ಏನು ಗೊತ್ತಾಗಲಿಲ್ಲ, ಒಟ್ಟು ದುಡ್ಕೊಂಡ್ಕೊಂಡ್ರೆ ನಿಮ್ಮ ಮನ್ಯಾಗ ಹೆಂಗೆ ಧರ್ಮದಿಂದ ದುಡ್ದಿನಿ ಹಂಗೆ ಧರ್ಮದಿಂದ ಕೆಲಸ ಮಾಡಿ ನೋಡೋದು. ಸತ್ಯ. ಅವ್ರೊಳಗೆ ಏನಿತ್ತು ಸರ್, ನಮ್ಮ ಹೊಲ ಬಿಟ್ಟು ಬೇರೆದವ್ರ ಹೊಲ ಕೆಲ್ಸಕ್ಕೆ ಹೋದ್ರ ಅದು ನೆಲನೇ ಭೂಮಿ ತಾಯಿನೇ, ನಮ್ಮ ಹೊಲಕ್ಕೆ ಹೋದ್ರು ಭೂಮಿ ತಾಯಿನೇ. ಎರಡು ಬಗೆಸ್ಕೊಂಡು ದುಡಿದ್ರಾಗ ಅರ್ತಿಲ್ಲಲ್ಲ. ಮಣ್ಣು ಅನ್ನ ಕೊಡೋದೆ, ಅವ್ರ ಹೊಲಕ್ಕೆ ಹೋದ್ರೂ ಅದು ಮಣ್ಣು ಅನ್ನ ಕೊಡೋದು ಅದೇ, ಧರ್ಮಸರಾಗಿ ದುಡಿಬೇಕು, ಇಲ್ಲಾದ್ರೂ ಅದೇ. ಆ ರೀತಿ ನಾನು ಸಿಕ್ಕ ಕೆಲಸ ದೃಢದಿಂದ ದುಡಿದಿದ್ದು ಮಾತ್ರ ಸತ್ಯ. ಆ ದೃಢದಿಂದ ದುಡಿದ ಕೂಲಿನೇ ಇವತ್ತು ನನಗಂತೂ ತನ್ನ ಆಗ್ತಾ ಇದೆ ಸರ್. ಹಾಗಾದರೆ ನಿಮ್ಗೆ ಇಷ್ಟು ಅನುಭವ ಇದೆ, ಬದುಕೋಕೆ ವಿದ್ಯೆ ಬೇಕಾ, ಬುದ್ಧಿ ಬೇಕಾ, ಶ್ರಮ ಬೇಕಾ, ಏನು ಬೇಕು ಚೆನ್ನಾಗಿ ಬದುಕಟ್ಕೊಳ್ಳೋಕೆ? ಬದುಕೋಕೆ ಮೊಟ್ಟ ಮೊದಲೇ ಬೇಕಾಗಿದ್ದು ಬದುಕೋಕೆ ಆರೋಗ್ಯ ಸರ್. ಆರೋಗ್ಯ ಬಿಟ್ಟು ಏನಿಲ್ಲ. ಒಂದನೇದ್ದು ಆರೋಗ್ಯ, ಎರಡನೇದ್ದು ಗೌರವ, ಮೂರನೇದ್ದು ಹಣ. ಇವು ಮೂರು ಸರ್, ಅಣ್ಣ ತಮ್ಮ ಇವು. ನಾವು ಮೊಟ್ಟ ಮೊದಲು ನೀಟಾಗಿ ನಾವು ಬದುಕಬೇಕಂತ ನೋಡಿ ಸರ್. ಒಂದು ಮಾತು ಹೇಳ್ತೀನಿ, ನನ್ನ ಹತ್ರ 1 ಕೋಟಿ ಐತಿ ದುಡ್ಡು, ನಾನು ಹಾಸಿಗೆ ಹಿಡಿದು ಅಡ್ಡು ಬಿದ್ದೇನೆ ಅಂದ್ರೆ ಆ ಕೋಟಿ ತಗೊಂಡು ಮಾಡೋದೇನು? 1 ಕೋಟಿ ದುಡ್ಡು ಇಲ್ಲಿ ಇಟ್ಟಾರ, ಅದನ್ನ ತಗೊಳಕ್ ಬರ್ದಂಗ ನಾನು ಹಾಸಿಗೆ ಹಿಡಿದು ಬಿದ್ದೇನೆ, ಆರೋಗ್ಯ ಕೆಡಿಸ್ಕೊಂಡು ಅದನ್ನ ತಗೊಂಡು ಮಾಡೋದೇನು ಸರ್? ಎಷ್ಟೋ ಮಂದಿ ಆಸ್ತಿ ಕೊಟ್ಟರು, 10 ಕೋಟಿ ಬಂತು, 5 ಕೋಟಿ ಬಂತು, 2 ಕೋಟಿ ಬಂತು, ದುಡ್ಡು ಬಂತು, ಸಿಕ್ಕಾಪಟ್ಟೆ ಕುಡಿದು ಹಾಸಿಗೆ ಹಿಡಿದ್ರು. ನಿನ್ನ ಕೋಟಿ ಇಲ್ಲಿ ಬ್ಯಾಗ್ನಾಗ ಐತಿ, ನೀನು ಹಾಕಿದ ಕೋಟು ಗೂಟಕ್ಕೆ ಐತಿ, ನೀನು ಇಲ್ಲಿ ಆಟ ಬಿದ್ದಿ. ಮುಂದೆ ಮಾಡೋದೇನು ಸರ? ನಾವು ನಿಮ್ಗೆ ಚರ್ಚೆ ಮಾಡೋದು. ಅದಕ್ಕೆ ಏನು ಹೇಳಿ ಸರ, ಮೊಟ್ಟ ಮೊದಲೇದ್ದು ಆರೋಗ್ಯ, ಎರಡನೇದ್ದು ನನಗೆ ಬೇಕಾದಷ್ಟು ಗೌರವ, ಮೂರನೇದ್ದು ನನ್ನ ಬಾಳ್ವಿಕೆಗೆ ಎಷ್ಟು ಬೇಕನ್ನೋದು ಕಾಸು. ಇದು ನನ್ನ ಒಳಗೆ ಯಾವತ್ತೂ ಆಡ್ತಿರೋದು ಸರ್. ಗ್ರೇಟ್. ಹೊಸ ತಲೆಮಾರು ಬರ್ತಾ ಇದೆ, ಏನನ್ಸುತ್ತೆ ನಿಮ್ಗೆ? ಕಾಂಪಿಟೇಷನ್ ಅನ್ಸುತ್ತಾ? ಕಾಂಪಿಟೇಷನ್ ಅಂತ ಅಲ್ಲ ಸರ, ಅದೇನು ಕಾಂಪಿಟೇಷನ್ ಅಲ್ಲ. ಒಂದು ಲೆಕ್ಕ ನೋಡಿದ್ರ ದಿನದಿಂದ ದಿನಕ್ಕೆ ಹೊಸತನ ಚೇಂಜ್ ಆಗ್ತದೆ ಸರ್. ಯಾಕಂದ್ರೆ ಸರ್, ಗಟ್ಟಿ ಪದಗಳು ಹೇಳಿದಾಗ, ಕೆಲವೊಂದು ಪದಗಳು ಹೇಳಿದಾಗ ನಿಮ್ಗೆ ಅರ್ಥ ಆಗೋದಿಲ್ಲ. ಈಗ ಒಂದು ಸರ್ ಮಲ್ಲಮ್ಮನ ಹೇಮರೆಡ್ಡಿ ಮಲ್ಲಮ್ಮನ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ನಾಟಕದಲ್ಲಿ. ಮಲ್ಲಮ್ಮನ ಕ್ಯಾರೆಕ್ಟರ್ ನಾನು ಮಾಡ್ತಿದ್ದೆ. ಅವನು ಬಂದು ಕೇಳ್ತಿದ್ದ, ತಂದೆ ಆದವ, ಸುನಕ ಪುಚ್ಚದಂತಿರುವ ನಿಮ್ಮ ಮನವನ್ನು ತಿದ್ದಲು ಮಾನವರಿಗೆ ಸಾಧ್ಯವಿಲ್ಲ. ಸುನಕ ಪುಚ್ಚದಂತಿರುವ ನಿಮ್ಮ ಮನವನ್ನು ತಿದ್ದಲು ಮಾನವರಿಗೆ ಸಾಧ್ಯವಿಲ್ಲ. ತಿಳಿಬೇಕಲ್ಲ ಸರ್ ನಿಮ್ಗ? ಹೇಳ್ಬೋದಲ್ಲ ನೀವು? ಹೇಳಿ. ಏನೋ ಗಟ್ಟಿಯಾಗಿದೆ. ಇವತ್ತೊಂದು ನೀವು ಹೊಸತನ ಅಂದ್ರಲ್ಲ ಸರ್, ಟ್ರೆಂಡ್ ಹಿಂಗಿದೆ ಸರ್. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸಜಾಮಿ ಅಂತ ಹೇಳಿದ್ರ ಕೃಷ್ಣ ಅವಾಗ ಹೇಳ್ಯಾನ. ಪರಮಾತ್ಮ ಯಾವಾಗ ಅಧರ್ಮ ನಡಿತೈತಿ ಅವಾಗ ನಾ ಬರ್ತೇನೆ ಅಂತೇಳಿ ಉದಾಹರಣೆ ಐತಿ, ನಮಗೆ ಹಿರಿಯರು ತಿಳಿಸ್ಕೊಟ್ಟಿದ್ದು. ಈಗ ಅದೆಲ್ಲರಿಗೂ ತಿಳಿದಿಲ್ಲ. ಅವೇನು ತೆಲುಗು ಮಾತಾಡತಾನೋ, ತಮಿಳು ಮಾತಾಡ್ತಾನೋ, ಎರಡಲ್ಲೇ ಚಾದರ ಜಡ್ಸ್ಕೊಂಡು ಅಂತ ಹೋಗ್ಬಿಡ್ತಾರೆ ಸರ್. ಸುನಕ ಪುಚ್ಚದಂತಿರುವ ನಿಮ್ಗೆ ಹೇಳಿನಲ್ಲ ಸರ್, ನಾಯಿ ಬಾಲದಂತೆ ಡೊಂಕಾಗಿರುವ ನಿಮ್ಮ ಮನಸ್ಸನ್ನು ತಿದ್ದಕ್ಕೆ ಯಾರಿಗೂ ಆಗುದಿಲ್ಲ. ಅದು ಅರ್ಥ. ನಾಯಿ ಇರ್ತದೆ, ನಾಯಿ ಬಾಲ ಡೊಂಕ ಹಿಂಗ್ ಮಾಡಿ ಬಿಟ್ಟುಗಳು ಮತ್ತೆ ಹಿಂಗ ಹೋಗುದು. ನಾಯಿ ಬಾಲದಂತೆ ಡೊಂಕಾಗಿರುವ ನಿಮ್ಮ ಮನಸ್ಸನ್ನು ತಿದ್ದಕ್ಕೆ ಯಾರಿಗೂ ಆಗುದಿಲ್ಲ ಅನ್ನೋ ಉದಾಹರಣೆ. ಅದಕ್ಕೆ ಸರ ಇವತ್ತಿನ ಹೊಸತನ ಅಂದೋದಕ್ಕೆ ಉದಾಹರಣೆ ಹೇಳಿದ್ದೇನೆ ಸರ. ಇವತ್ತು ಏನು ಬಂದಿದೆ, ಬಾಳ್ಬೇಕಾಗಿಲ್ಲ ಸರಿ. ಗುಟ್ಕಾ ತಂದಿ, ಗುಟ್ಕಾ ಕೊಟ್ಟಿ, ಸೆರೆ ಕುಡ್ದಿ, 4 ಮಾರ್ಕೆಟ್ನಾಗ ಫಾಸ್ಟ್ ಇದ್ದಿದ್ದು ಸರ್. ಇವತ್ತು ಏನು, ಒಂದು ಸರಾಯಿ, ಎರಡನೇದ್ದು ಮೊಬೈಲ್,
ಮೂರನೇದು ಬೈಕ್, ಹೌದಾ? 4ನೇದು ಲವ್. ಇವತ್ತಿನ ಜಮಾನದಾಗ ಫಸ್ಟ್ ಕುಣಿತಿರು ಅಂದ್ರೆ ಇವು ಅಷ್ಟೇ. ಕುದುರೆ ಕುಣಿದಂಗೆ ಕುಣಿವು ಅಂದ್ರೆ ಇವು 4. ಸಾರಾಯಿ, ಮೊಬೈಲು, ಬೈಕು, ಹುಡುಗಿ. ಇಷ್ಟು ಬಿಟ್ರೆ ಏನಿಲ್ಲ ಸರ್. ಅದು ಹುಡುಗಿಯರೊಳಗಂತೂ ನಾನಾ ತರ ಲೈನ್. ಅವರು 4 5 ನಂಬರ್ ಇಟ್ಕೊಂಡ್ತಾರೆ. ಇವತ್ತು ಅಲ್ಲೇ ನಾಳೆ ಅಲ್ಲೇ ನಾಡ್ದು ಅಲ್ಲೇ ಏನೇನು. ಸೊ ನಿಮ್ನ ಯಾವ್ದಾರ ಜನಪದ ಅಕಾಡೆಮಿ ಅವ್ರನ್ನ ಕರೆಸಿದ್ ಮಾತಾಡ್ಸಿದ್ರಾ? ಜನಪದ ಅಕಾಡೆಮಿ ಹಿಂಗೆ ನೀವು ಮಾಡಿದ್ರಲ್ಲ ಸರ್. ಈಗ ಮಾಡಿದಾರ ಒಂದು ಸುಮಾರು ಒಂದು 10-15 ಮಾಡಿದಾರೆ ಸರ್. ಮೊದಲು ಮಾಡಿದ್ದಾರೆ. ಇದನ್ನ ಜನಪದ ಅಂತ ಗೌರ್ಮೆಂಟ್ ಕನ್ಸಿಡರ್ ಮಾಡಿದ್ಯಾ? ಈಗ ನೀವು ಹಾಡ್ತಿದಿರಲ್ಲ, ಇದೆಲ್ಲ ಜನಪದ ಗೌರ್ಮೆಂಟ್ ಇಲ್ಲ, ಹಂಗೇನು ಮಾಡಿಲ್ಲ. ಓಕೆ. ಒಟ್ಟು ನಡೀತಾ ಇದೆ ಲೈಫ್. ಒಟ್ಟು ಮೇಲೆ ನಡೀತಾ ಇದೆ ಸರ್. ಯಾವಾಗ ಏನು ಬರುತ್ತೆ ಸರ್. ಬಂದಾಗೆ ಹೋಗೋದು, ಕರಿಯೋದಾಗ ಹೋಗೋದು, ಕರೀಲಾಗಿಲ್ಲ ನಮ್ಮ ಕೆಲಸ ನಾವು ಮಾಡ್ತಾ ಇರೋದು. ಆಮೇಲೆ ಇನ್ನೊಂದು, ಆ ಮಟ್ಟಕ್ಕೆ ಬೆಳಿಬೇಕು, ಆ ಮಟ್ಟಕ್ಕೆ ಹೋಗ್ಬೇಕು ಅಂತೇಳಿ ನಮ್ಮ ಅದೃಷ್ಟ ಒಂದು ಹಿಂದೆ ಗೊತ್ತಲ್ಲ. ನಾನೇ ಮುಂದಂದ್ರೆ ನನಗಿಂತ ಶನಿ ಮುಂದಿದ್ರೆ ನಾನೇ ಹಿಂದಾಗ್ತೀನಿ, ಶನಿನ ಮುಂದಾಗ್ತದೆ. ಹಿಂಗೂ ಇರ್ತದೆ ಸರ್. ಮಾಡಿ ಪ್ರಯತ್ನ ಮಾಡ್ತಾರೆ. ಗ್ರೇಟ್ ಸರ್. ಋಣ ತೀರಿತವ್ವ ತವರಿನ ಋಣ ತೀರಿತವ್ವ. ಸ್ಕೂಲಿಗೆ ಹೋಗಿದ್ದೆ ಒಂದೂವರೆ ಕ್ಲಾಸು, 2ನೇ ಕ್ಲಾಸಿಗೆ ಹೋಗಿಲ್ಲ. 2ನೇ ಕ್ಲಾಸ್ಗೆ ಅಡ್ಮಿಷನ್ ಆಗಿ ಅರ್ಧಕ್ಕೆ ಬಿಟ್ಟಿದ್ದಾರೆ. ಮಾಡ್ತಾ ಇದ್ದಿದ್ದು ಬೇರೆಯವ್ರ ಮನೇಲಿ ಜೀತದ ಕೆಲಸ, ಮೈ ಮುರಿಯೋ ದುಡಿಮೆ ಮಾಡ್ತಾ ಇದ್ದಿದ್ದು, ಬೀಳ್ತಾ ಇದ್ದು ಹೊಡೆತ, ಅರೆ ಹೊಟ್ಟೆ. ಆ ಹುಡುಗ ತನ್ನ ಶ್ರದ್ಧೆ, ಪ್ರಾಮಾಣಿಕ ದುಡಿಮೆ ಇಂದ ಯಾವ ಹಂತಕ್ಕೆ ಏರಿದ್ರು ಅಂತ ಅನ್ನೋದನ್ನು ನೀವು ಕಣ್ಣಾರೆ ಕೇಳಿದ್ರಿ, ಕಣ್ಣಾರೆ ನೋಡಿದ್ರಿ. ನಮ್ಮ ಬಸವರಾಜ್ ನರೇಂದ್ರ ಅವರ ಕಥೆನ ನೋಡಿ. ಅವರು 1ನೇ ಕ್ಲಾಸ್ ದಾಟಿದ ಮೇಲೆ ಶಾಲೆ ಬಿಟ್ಟು ಹುಡುಗ ಎಷ್ಟೆಲ್ಲ ಎತ್ತರಕ್ಕೆ ಬೆಳೆದಿದ್ದಾರೆ. 7,500 ಹಾಡುಗಳನ್ನು ತಾವೇ ಬರೆದು ಹಾಡಿದ್ದಾರೆ. ಅವರು 7,500 ಹಾಡುಗಳನ್ನ, ಎಷ್ಟೋ ಅಸಂಖ್ಯ ಕ್ಯಾಸೆಟ್ ಕಂಪ್ನಿಗಳು ಇವರು ಹಾಡುಗಳನ್ನ ಮಾರ್ಕೊಂಡು ದುಡ್ಡು ಮಾಡಿದ್ದಾರೆ. ಆ್ಯಂಡ್ ಇವರೇನು ಹಾಗಂತೇನು ಬದುಕು ಹಾಳು ಮಾಡ್ಕೊಂಡಿಲ್ಲ. ತಮಗೆ ಬಂದ ಅಲ್ಪ ಸ್ವಲ್ಪ ಹಣವನ್ನೆಲ್ಲ ಶೇಖರಿಸಿ, ಇವು ಕಲಾವಿದರುಗಳು ಅಂತಂದರೆ ದುಡ್ಡು ಬಂದ ತಕ್ಷಣ ಕುಡ್ದು ಹಾಳು ಮಾಡ್ತಾರೆ ಅಂತ ಇವಾಗ ಹೇಳ್ತಿರೋ ಕಾಲದಲ್ಲಿ ಇವರು ಅದನ್ನೆಲ್ಲ ಶೇಖರಿಸಿ, ಯಾವುದೇ ಚಟ ಇಲ್ಲದೆ ಆರೋಗ್ಯವನ್ನು ಅದ್ಭುತವಾಗಿ ಇಟ್ಕೊಂಡು, ಆರ್ಥಿಕ ಶಿಸ್ತನ್ನು ಕೂಡ ಅದ್ಭುತವಾಗಿ ಇಟ್ಕೊಂಡು ಬದುಕ್ತಿದಾರಲ್ಲ. ಇದಕ್ಕಿಂತ ದೊಡ್ಡ ಪ್ರೇರಣಾತ್ಮಕ ಕಥೆ, ಬದುಕಿನ ಪಾಠ ಯಾವ್ದು ಬೇಕು ಹೇಳಿ? ಹಾಗಾಗಿ ಬಸವರಾಜ್ ನರೇಂದ್ರ ಬದುಕು ಎಲ್ರಿಗೂ ಆದರ್ಶ. ತುಂಬ 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 ದೊಡ್ಡ ಆದರ್ಶ ಅದು. ಬದುಕೋರಿಗೆ ಬಾಳೋನು ಒಂದೇ ಮಾತು ಸಾಕಂತೆ. ಹಾಗಾಗಿ ಇದೊಂದು ಸಂದರ್ಶನ ನಿಮ್ಗೆಲ್ರಿಗೂ ಸ್ಫೂರ್ತಿಯಾಗಿ ಬರೋದು. ನರೇಂದ್ರ ಗ್ರಾಮ, ಇದು ಗ್ರಾಮದ ಹೆಸರೇ ನರೇಂದ್ರ ಅಂತ. ನಿಮ್ಮ ಮೂರ ಹೆಸರು ವಿಶೇಷವಾಗಿದ್ದಿಲ್ಲ. ಏನು ನರೇಂದ್ರ ಅಂದರೆ ಅದು ಮನುಷ್ಯ ಹೆಸರು ಅಲ್ವಾ ನರೇಂದ್ರ ಅಂತ? ಹೌದು. ಯಾವ ಶರಣರು ಮಾಡಿ ಹೋಗಿದ್ದೆ ಸರ್, ನಮಗೇನು ಗೊತ್ತಿಲ್ಲ. ಓಹೋ. ಹಾಗಾಗಿ ನರೇಂದ್ರ ಗ್ರಾಮ ಧಾರವಾಡದಿಂದ ಬರೀ 8 ಕಿಲೋಮೀಟರ್ ದೂರದಲ್ಲಿದೆ. ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕು. ಧಾರವಾಡ ಅಂತಂದ್ರೆ ಸಾಂಸ್ಕೃತಿಕ ನಗರ, ಅದು ಸಾಂಸ್ಕೃತಿಕ ಜಿಲ್ಲೆ ಅಂತ ಊರಿನ ಒಬ್ಬ ಸಾಂಸ್ಕೃತಿಕ ವ್ಯಕ್ತಿತ್ವ ನಮ್ಮ ನರೇಂದ್ರ ಅವ್ರದ್ದು. ಕಲಾ ಮಾಧ್ಯಮ ಜೊತೆಗೆ ತಾವು ಪ್ರೀತಿಯಿಂದ ಮಾತಾಡಿದ್ರೆ ತುಂಬ 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 ಧನ್ಯವಾದ ಸರ್. ನಮಸ್ಕಾರ. ಕಲಾ ಮಾಧ್ಯಮ ವೀಕ್ಷಕರಿಗೂ ನಮಸ್ಕಾರ. ನನ್ನ ಗೆಳತಿ ನನ್ನ ಜೋಡ ಸೆಟಗೊಂಡಿ. ಬಹಳ ಮುಖ್ಯವಾಗಿ ಬಸವರಾಜ್ ನರೇಂದ್ರ ಅವರ ಯೂಟ್ಯೂಬ್ ಚಾನಲ್ ಇದೆ. ಬಸವರಾಜ್ ನರೇಂದ್ರ ಅಂತ ನೀವು ಟೈಪ್ ಮಾಡಿದ ತಕ್ಷಣ ಬರುತ್ತೆ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿ ಅಂತ ಕೇಳ್ಕೊತೇನೆ. ಧನ್ಯವಾದ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.